ಇಲ್ಲಿವರೆಗೆ ನಾವು ಮಹರ್ಷಿ ಅಮರ ಜಗತ್ತು ಕಂಡ ಶ್ರೇಷ್ಠ ಋಷಿ ಇವ್ರ ಬಗ್ಗೆ ಸಾಕಷ್ಟು ಕೇಳ್ತಾ ಬಂದ್ವಿ. ಅಂದ್ರೆ 7ನೇ ಅಧ್ಯಾಯದ ಕೊನೆಯ ಹಂತದಲ್ಲಿ ಅಮರರು ದೇಹ ತ್ಯಾಗ ಮಾಡಿದನ್ನ ನೋಡಿದ್ವಿ ನಾವು. ಅಮರರು ದೇಹ ತ್ಯಾಗ ಮಾಡಿದ್ರು, ಅಮರರಾಗಿಯೇ ಇದ್ದಾರೆ. ಇವತ್ತಿಗೂ ಕೂಡ ನಾವು ಬಯಸಿದ್ರೆ ನಮ್ಮ ಸಂಪರ್ಕಕ್ಕೆ ಅವ್ರು ಸಿಗ್ತಾರೆ. ಅಂತಹ ಒಂದು ಸ್ಥಿತಿಯಲ್ಲಿ ಇರುವಂತಹ ದೊಡ್ಡ ಮಹರ್ಷಿ ಅವರು. ಅವ್ರ ಬಗ್ಗೆ ಹೇಳೋದು ಅಂತಂದ್ರೆ ಒಂದು ಸಂತೋಷದ ವಿಷಯ. ಕೃಷ್ಣನಂದ್ರೆ ಹೇಳ್ತಾ ಹೋಗ್ತಾರೆ, ಅಮರ ತಮ್ಮ ದೇಹವನ್ನು ಬಿಟ್ಟ ನಂತರ ಈ ಪುಸ್ತಕದಲ್ಲಿ ಮತ್ತು ನನ್ನ ಬದುಕಿನಲ್ಲಿ ಜೀವಂತವಾಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ 1982-85 ಮಧ್ಯದಲ್ಲಿ ಅಮರನಂತಹ ವ್ಯಕ್ತಿಯ ತಕ್ಷಣದ ಗೈರು ಹಾಜರಿ ಎಂದೂ ತುಂಬಲಾಗದ ಶೂನ್ಯವನ್ನು ಸೃಷ್ಟಿಸುತ್ತದೆ. ಎಲ್ಲರ ಮನಸ್ಸಿನಲ್ಲಿ ಇದ್ದ ಒಂದೇ ಮುಖ್ಯ ಪ್ರಶ್ನೆ ಏನಂದ್ರೆ, ಈಗ ನಮ್ಮನ್ನು ಯಾರು ಮುಂದಕ್ಕೆ ಕರೆದೊಯ್ತಾರೆ? ಪ್ರತಿ ಹೆಜ್ಜೆನಲ್ಲೂ ಅವ್ರನ್ನ ಕೇಳ್ಕೊಂಡ್ ಮುಂದೆ ಹೋಗ್ತಿದ್ದಂತ ಎಲ್ಲ ಶಿಷ್ಯರಿಗೆ ಏನಪ್ಪಾ ಇದು ಅಂತ ಒಂದು ದೊಡ್ಡ ಆಘಾತ ಆದಾಗತ್ತೆ. ಸುಮಾರು 2000ಕ್ಕೂ ಮಿಕ್ಕು ಸಾಧಕರಿದ್ರು ಅಲ್ಲಿ. ಅವಾಗ ಎಲ್ರು ಇನ್ನೂ ಹೆಚ್ಚು ಜನ ಸೇರ್ಕೊಳ್ತಾ ಇದ್ರು ಬೇರೆ. ಈ ಸಾಧಕರ ಅಭ್ಯಾಸವನ್ನು ಪರೀಕ್ಷಿಸೋರು ಯಾರು? ಅವ್ರ ಪ್ರಗತಿಯನ್ನ ಅಂದಾಜು ಮಾಡೋರು ಯಾರು? ಸಮಾಧಿ ಹಂತದಲ್ಲಿ ಅತ್ಯವಶ್ಯಕವಾಗುವ ಸಾಧಕರ ಅಗತ್ಯಗಳಿಗೆ ತಕ್ಕಂತೆ ತಂತ್ರಗಳನ್ನು ಬದಲಾಯಿಸಿ ಉತ್ತಮಗೊಳಿಸುವ ಕೆಲಸವನ್ನು ಮಾಡೋರು ಯಾರು? ಋಷಿಗಳಿಂದ ನಮ್ಗೆ ಸೂಚನೆಗಳನ್ನು ಸಂದೇಶಗಳನ್ನು ತರುವವರು ಯಾರು? ಅಂದ್ರೆ ಅವ್ರು ಈ ತರ ಎಲ್ಲ ಉತ್ತರಾದಿಯನ್ನು ಯಾರು ನೇಮಿಸಿರ್ಲಿಲ್ಲ. ಅವರು ಯಾರಪ್ಪ ನಮ್ಗೆ ಇದಕ್ಕೆಲ್ಲ ಅಂತ ಎಲ್ಲರಿಗೂ ಪ್ರಶ್ನೆ ಆಗತ್ತೆ. ಹೀಗಿದ್ರು ಧ್ಯಾನವನ್ನು ಕಲಿಸೋದಂತೂ ಮುಂದುವರಿಸಲೇಬೇಕಾಗಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಅಮರರ ಪತ್ನಿ ಏನ್ ಮಾಡ್ತಾರೆ, ಒಬ್ಬ ಸಾಧಕರಲ್ಲಿ ಸ್ವಲ್ಪ ವಯಸ್ಸಾದಂತ ಒಂದು ಸಾಧಕರನ್ನ ಅಲ್ಲಿ ಬೆಂಗಳೂರಿನಲ್ಲಿ ಕ್ಲಾಸ್ ನಡೆಸುವಂತೆ, ಭಾನುವಾರ ಸಭೆಗಳು ಹಿಂದೆ ನಡೀತಿತ್ತಲ್ಲ ಹಾಗೆ ನಡೆಸುವಂತೆ ಕೇಳ್ಕೊಳ್ತಾರೆ. ಹಾಗೆ ನಡೀತಾ ಇರುತ್ತೆ. ಹಾಗೆ ಮನೋವತಿಯಲ್ಲಿದ್ದ ನಮಗೆ ನಮ್ಮ ಕೆಲಸದ ಬಗ್ಗೆ ಸ್ಪಷ್ಟವಾದ ಸೂಚನೆಗಳನ್ನು ನೀಡಲಾಗಿತ್ತು. ನಾವು ಮುಂದುವರಿಸಿದೆವು. ಶ್ರೀಮತಿ ಅಮರರವರು ನಮ್ಮ ಮೇಲೆ ತೋರಿಸುತ್ತಿದ್ದ ಅದೇ ಪ್ರೀತಿಯಾದರಗಳನ್ನು ನಮ್ಮಲ್ಲಿ ಕಂಡರು. ಅಂದ್ರೆ ನಮ್ಮಲ್ಲಿ ಕೂಡ ಅವರು ಅದೇ ತರ ಅಮರರು ಹೇಗ್ ನೋಡ್ತಿದ್ರು ಹಾಗೆ ಅಮರರ ಪತ್ನಿ ಕೂಡ ಇವ್ರನ್ನ ನೋಡ್ತಾ ಇದ್ರು. ಕೆಲವೇ ತಿಂಗಳುಗಳಲ್ಲಿ ನನ್ನ ಜೊತೆಗಾರರು ಮನೋವತಿಯನ್ನು ತೊರೆದು ತಮ್ಮ ಹಿಂದಿನ ಬದುಕಿಗೆ ಮರಳಿದರು. 5 ಜನ ಹೋಗಿ ಸೇರಿದ್ರಲ್ಲ, ಅದ್ರಲ್ಲಿ 4 ಜನ ವಾಪಸ್ ಹೊರಟೋಗ್ಬಿಡ್ತಾರೆ. ಕಡೆಗೆ ಆ ಹಳ್ಳಿಯಲ್ಲಿ ಇವರೊಬ್ಬರೇ ಉಳ್ಕೊಳ್ತಾರೆ. ಆ ವೇಳೆಗಾಗಲೇ ನಾನು ವ್ಯವಸಾಯದಲ್ಲಿ ಪಳಗಿದ್ದೆ. ನನಗೆ ಹಳ್ಳಿಯವರೊಂದಿಗೆ ಒಳ್ಳೆ ಸಂಬಂಧವಿತ್ತು. ಕೆಲಸಗಾರರ ನೆರವಿನಿಂದ ನಾನು ನನ್ನ ಕೆಲಸವನ್ನು ಸರಾಗವಾಗಿ ಮುಂದುವರಿಸಲು ಸಾಧ್ಯವಾಯಿತು. ಅಮರ ಆ ಜಾಗಕ್ಕಾಗಿ ಸಂಪಾದಿಸಿದ್ದ ಒಳ್ಳೆಯ ಹೆಸರು ನನಗೆ ಗೌರವ ಮತ್ತು ವಿಶ್ವಾಸವನ್ನು ತಂದುಕೊಟ್ಟಿತು. ಹಳ್ಳಿಯ ಜನರು ಅಮರರವನ್ನು ಯಾವಾಗ್ಲೂ ಬೆಳಗಾಂ ರಾಜ ಅಂತ ಕರಿತಿದ್ರಂತೆ. ಅವರ ಸದ್ಗುಣಗಳನ್ನು ಕೊಂಡಾಡ್ತಿದ್ರು ಅವರೆಲ್ಲರೂ ಕೂಡ. ಅಲ್ಲಿ ಜನರು ಅವ್ರು ಯಾವಾಗ್ಲೂ ಹಳ್ಳಿಗರಿಗೆ ಕೈ ಮುಗಿದು ನಮಸ್ಕರಿಸಿ ಅವರೊಂದಿಗೆ ಗೌರವಾದರಗಳಿಂದ ಮಾತನಾಡುತ್ತಾ ಅಗತ್ಯ ಬಿದ್ದಾಗ ಅವರಿಗೆ ನೆರವಾಗ್ತಾ ಇದ್ರು ಅವರು. ನಾನು ಪ್ರೀತಿ ವಿಶ್ವಾಸಗಳ ಈ ಪರಂಪರೆಯನ್ನು ಮುಂದುವರಿಸಲು ಎಲ್ಲಾ ರೀತಿಗಳಲ್ಲಿ ಪ್ರಯತ್ನಿಸಿದೆ. ಶ್ರೀಮತಿ ಅಮರರವರು ಈ ನಿಟ್ಟಿನಲ್ಲಿ ನನ್ನನ್ನು ಪ್ರೋತ್ಸಾಹಿಸಿದರು. ಎಲ್ಲಾ ರೀತಿಯಲ್ಲಿ ಕೂಡ ಪ್ರೋತ್ಸಾಹಿಸಿದ್ರಿಂದ ನಾನು ಕೂಡ ಸ್ವಲ್ಪ ಸಮಯದಲ್ಲೇ ಜನಪ್ರಿಯನಾದೆ ಅಂತ ಹೇಳ್ತಾರೆ ಇವರು. ಹೀಗಿರ್ಬೇಕಾದ್ರೆ ಅವರ ಪ್ರೀತಿ ಮತ್ತು ಕಾಳಜಿ, ಅಂದ್ರೆ ಇಷ್ಟು ದಿವಸ ಆಗತ್ತೆ ಅವರು ದೇಹತ್ಯಾಗ ಮಾಡಿದ್ಮೇಲೆ ಅಮರರು ಇವರಿಗೆ ಕಂಡೇ ಇರೋದಿಲ್ಲ. ಇವ್ರು ಬಯಸ್ತಾ ಇರ್ತಾರೆ ಪ್ರತಿ ದಿವಸ ಅಮರರು ನನಗೆ ಕಾಣ್ಬೇಕು, ನನಗೆ ಅವ್ರದ್ದು ಈಗ ಗೊತ್ತಾಗ್ಬೇಕು ಅಂತ ಇವ್ರು ತುಂಬಾ ಬಯಸ್ತಿರ್ತಾರೆ. ಆದ್ರೆ ಹಾಗೆ ಆಗೋದೇ ಇಲ್ಲ. ಇವ್ರು ಕಾಯ್ತಾ ಇರ್ತಾರೆ. ಹಾಗೆ ಒಂದ್ ದಿವಸ ಇವರಿಗೆ ತುಂಬಾ ಸುಸ್ತಾಗಿ ಕೆಲಸ ಎಲ್ಲ ಮಾಡಿ ಬಂದು ಅವ್ರು ಹಾಗೆ ಮಲ್ಕೊಂಡ್ಬಿಡ್ತಾರೆ. ಅವಾಗ ಅವ್ರು ಮಲ್ಕೊಂಡಿರ್ಬೇಕಾದ್ರೆ ಅವರ ಪ್ರೀತಿ ಮತ್ತು ಕಾಳಜಿ ನನ್ನ ಆಳವಾಗಿ ತಟ್ಟಿದವು. ಹೇಗೆ ಅಂತಂದ್ರೆ, ಒಂದು ಕೈ ಬಂದು ಇಡೀ ದೇಹವನ್ನ ಸ್ಪರ್ಶ ಮಾಡ್ತು. ಅದು ಯಾರೂ ಅಲ್ಲ, ಅಮರ ಅಂತ ಹೇಳಿ ಇವ್ರಿಗೆ ಗೊತ್ತಾಯ್ತು. ಅವಾಗ ಇವ್ರಿಗೇನಾಗತ್ತೆ, ಶರೀರ ಬಿಟ್ಟ ನಂತರ ಮೊದಲನೇ ಬಾರಿಗೆ ಅವರು ಬಂದಿರ್ತಾರೆ, ದೇಹವನ್ನ ಸ್ಪರ್ಶ ಮಾಡ್ತಾರೆ. ಆ ಸ್ಪರ್ಶದಿಂದ ಅವರಿಷ್ಟು ಸಂತೋಷ, ಧೈರ್ಯ ಮತ್ತೆ ಒಂದು ಉತ್ತೇಜಿತರಾಗ್ತಾರೆ. ಆಮೇಲೆ ಅವರು ಅವ್ರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಕಣ್ ತೆಗಿಬೇಕಾದ್ರೆ ಅವ್ರು ಇರೋದಿಲ್ಲ. ಅಷ್ಟ್ರ ಮಟ್ಟಿಗೆ ಅವರ ಒಂದು ಸ್ಪರ್ಶವನ್ನ ಅನುಭವಿಸ್ತಾ ಅಲ್ಲಿಗೆ ಅವ್ರಿಗೆ ಏನಾಗತ್ತೆ, ಒಂದು ಧೈರ್ಯ ಬರುತ್ತೆ. ನನ್ಗೆ ಅವ್ರು ಇದ್ದಾರೆ ನನ್ನ ಜೊತೆಗೆ ಅನ್ನೋ ಒಂದು ಭಾವನೆ ಸಂಪೂರ್ಣ ಬರುತ್ತೆ. ಇರ್ತಾರೆ ಅಂತ ಗೊತ್ತಿದೆ,
ಆದ್ರೂ ಕೂಡ ಆ ಸ್ಪರ್ಶದಿಂದ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಧೈರ್ಯ ಬರುತ್ತೆ. ಹಾಗಾಗಿ ಹೀಗೆ ಮನೋವತಿಯಲ್ಲಿ ಬದುಕು ಸರಳವಾಗಿ ಸರಾಗವಾಗಿರ್ಲಿಲ್ಲ. ನನಗೆ ಸಮಸ್ಯೆಗಳು ಎದುರಾದವು. ಆದರೆ ಯಾವುದೇ ಕ್ಷೇತ್ರದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಇವುಗಳನ್ನು ಪರಿಹರಿಸುತ್ತಾ ನಾವು ಬೆಳೆದು ಕಲಿತು ಪಕ್ವಗೊಳ್ಳುತ್ತೇವೆ. ಜನರಿಗೆ ಧ್ಯಾನಕ್ಕೆ ಮತ್ತು ಧ್ಯಾನದ ಮೇಲಿನ ಹಂತಗಳಿಗೆ ದೀಕ್ಷೆ ಕೊಡುವ ಕೆಲಸವನ್ನು ಬೆಂಗಳೂರಿನಲ್ಲಿ ನಿಲ್ಲಿಸಿ ಮನೋವತಿಯಲ್ಲಿ ಪ್ರಾರಂಭಿಸಲಾಯಿತು. ಬೆಂಗಳೂರಲ್ಲಿ ನಿಂತೋಯ್ತದು. ಪ್ರತಿ ಭಾನುವಾರ ಮನೋವತಿಗೆ ತುಂಬಾ ಜನ ಬರ್ತಾ ಇದ್ರು. 100ಕ್ಕೂ ಹೆಚ್ಚಿನ ಜನ ಬರ್ತಾ ಇದ್ರು ಅಲ್ಲಿಗೆ. ಆವಾಗ ಏನಾಯ್ತು, ಭಾನುವಾರಗಳು ಬರ್ಬೇಕಾದ್ರೆ ಇವರಿಗೆ ಹಣದ ಅಡಚಣೆ ಉಂಟಾಯ್ತು. ಆದ್ರೆ ಇವರೇನ್ ಅನ್ಕೊಂಡ್ರು ಅಂದ್ರೆ, ಯಾರ ಹತ್ರ ಹಣ ತಗೊಳ್ಳೋದ್ ಬೇಡ, ವ್ಯವಸಾಯದಲ್ಲಿ ಏನ್ ಬರುತ್ತೆ ಅದರಲ್ಲಿ ನಾನು ಎಲ್ರಿಗೂ ಮಾಡ್ಕೊಡೋಣ ಅಂತ ಹೇಳಿ ಪ್ರತಿ ದಿವಸ ಭಾನುವಾರ ಬಂದಾಗ ಅವರಿಗೆ ತಿಂಡಿ ಚಹಾ ವ್ಯವಸ್ಥೆ ಎಲ್ಲ ಮಾಡ್ಬೇಕಾಗಿತ್ತು. ಅದನ್ನೆಲ್ಲ ಮಾಡ್ತಾ ಇದ್ರು. ಕಷ್ಟಪಟ್ಟು ನಿಭಾಯಿಸ್ತಾ ಇದ್ರು. ಆದರೆ ಒತ್ತಡ ತೀವ್ರವಾಗಿತ್ತು. ನಾನು ಸಾಲ ಮಾಡಿ ಅದನ್ನು ತೀರಿಸಿ ಮತ್ತೆ ಸಾಲ ಮಾಡಿದೆ. ಈ ತರ ಪಾಪ ಯಾರ ಹತ್ರ ತಗೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇವರೇ ಸಾಕಷ್ಟು ಕಷ್ಟಪಡ್ತಾರೆ. ಒಂದು ತಮಾಷೆ ಪ್ರಸಂಗವನ್ನು ನಾನೆಂದೂ ಮರೆಯಲಾರೆ ಅಂತ ಅವ್ರು ಹೇಳ್ತಾರೆ. ಅಮರರು ಯಾವುದೇ ಸಮಯದಲ್ಲಿ ತಮ್ಮನ್ನು ಪೂಜಿಸದಂತೆ ಸ್ಪಷ್ಟವಾಗಿ ಸೂಚಿಸಿದರು. ಈಗ ಪತ್ರಿಜಿ ಗುರುಗಳು ಹೇಗೆ ಹೇಳಿದ್ದಾರೆ, ದೇಹವನ್ನ ಪೂಜಿಸೋದಲ್ಲ. ಈಗ ನಾವು ದೇವ್ರದ್ದು ಅಷ್ಟೋತ್ತರಗಳನ್ನು ಹೇಳ್ತಾ ಹೋಗ್ತೀವಲ್ಲ, ಹಾಗೆ ಇದು. ಅಂದ್ರೆ ನಾವು ಅವರನ್ನ ಅವ್ರ ಹಾಗೆ ನಾವು ಬದುಕಬೇಕೇ ಹೊರತು ಅಷ್ಟೋತ್ತರಗಳ ಮೂಲಕ ಪೂಜಿಸುವುದು ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಆತರ ಮಾಡಿ ಒಂದು ವಿಗ್ರಹ ಮಾಡಿ ಕೂರಿಸ್ಬೇಡಿ. ಅವರ ಏನ್ ಗುಣಗಳಿದೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದೇ ಪತ್ರಿಜಿ ಗುರುಗಳದು ಆಗಿತ್ತು. ಅಮರ ಗುರುಗಳು ಕೂಡ ಅದೇ ಮಾತಾಗಿತ್ತು. ಹೀಗಿರ್ಬೇಕಾದ್ರೆ ಈ ಪ್ರತಿಮೆ ಮತ್ತು ಶಾಸ್ತ್ರೋಕ್ತವಾದ ಪೂಜದಕ್ಕೆಲ್ಲ ಅವರು ಅಷ್ಟು ಇಷ್ಟ ಪಡ್ತಿರ್ಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಯಾವತ್ತೂ ನನ್ನನ್ನು ಪೂಜಿಸಬಾರ್ದು ಅಂತ ಹೇಳಿದ್ರು. ಹೀಗೆ ಭಾನುವಾರಗಳಲ್ಲಿ ಅವ್ರದ್ದು ಸತ್ಸಂಗ ನಡಿಬೇಕಾದ್ರೆ ಅಮರರ ಭಾವಚಿತ್ರಕ್ಕೆ ಇವರೊಂದು ಹಾರವನ್ನು ಮಾತ್ರ ಹಾಕ್ತಾ ಇದ್ರು ಅಷ್ಟೇ, ಹೂಮಾಲೆಯನ್ನು ಹಾಕ್ತಾ ಇದ್ರು. ಒಬ್ಬ ವ್ಯಕ್ತಿ ಇದನ್ನು ಆಕ್ಷೇಪಿಸ್ಬಿಟ್ಟು ದೊಡ್ಡ ಗಲಾಟೆ ಮಾಡ್ತಾನೆ ಅವನು. ಆಗ ಇವ್ರು ಹೇಳ್ತಾರೆ, ನಾವು ಪೂಜಿಸ್ತಾ ಇಲ್ಲ, ಪೂಜೆ ಅಂದ್ರೆ ಬೇರೆ, ಪ್ರೀತಿಯ ಸಂಕೇತವೇ ಬೇರೆ. ನಾವು ಬರೀ ಅವ್ರು ಅಲ್ಲಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಒಂದು ಹಾರವನ್ನು ಹಾಕ್ತಾ ಇದ್ದೀವಿ ಅಷ್ಟೇ, ನಾವು ಪೂಜೆ ಮಾಡ್ತಿಲ್ಲ ಅಂತ. ಆದ್ರೆ ಅವನು ಒಪ್ಕೊಳ್ಳೋದೇ ಇಲ್ಲ. ಆವಾಗ ಶ್ರೀಮತಿ ಅಮರರು ಅವನನ್ನು ಸಮಾಧಾನ ಪಡಿಸ್ತಾರೆ. ಆಮೇಲೆ ಇವ್ರಿಗೆ ನೆನಪಾಗತ್ತೆ, ಯಾವಾಗ್ಲೂ ಕೂಡ ಅಮರರದ್ದು ನೆನಪಾಗ್ತಾ ಇರುತ್ತೆ. ಅಮರರು ಹೇಳ್ತಾ ಇರ್ತಾರೆ, ನಿಮ್ಗೆ ಒಳ್ಳೆ ಬೆಳೆ ಬೇಕು ಅಂತ ಆದ್ರೆ ಹೊಲಕ್ಕೆ ಹೋಗಿ ಧ್ಯಾನ ಮಾಡಿ. ನಿಮ್ಮ ಧ್ಯಾನದಿಂದ ಹುಟ್ಟುವ ತರಂಗಗಳು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ ಅಂತ ಯಾವಾಗ್ಲೂ ಅಮರರು ಹೇಳ್ತಿದ್ರು ಅನ್ನೋದನ್ನ ಇವ್ರು ನೆನಪು ಮಾಡ್ಕೊಳ್ತಾರೆ. ಹಾಗಾಗಿ ಇವರು ಕೃಷಿಯಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾರೆ. ಹೀಗಿರ್ಬೇಕಾದ್ರೆ ಇವ್ರು ಸಂಪೂರ್ಣ ಒಂಥರ ಮಗುವಿನ ತರ ಕೃಷ್ಣನಂದ್ರು ಎಲ್ಲರನ್ನು ನಂಬುತ್ತಾ ಸಂತೋಷವಾಗಿ ಅವರು ದುಡಿತಾ ಕೂತಿರ್ತಾರೆ ಇದರಲ್ಲಿ ಮನೋವತಿಯಲ್ಲಿ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಬೆಂಗಳೂರಿನಲ್ಲಿ ವಿಚಿತ್ರ ಘಟನೆಗಳು ನಡೆಯತೊಡಗಿದವು. ಮನೋವತಿಗೆ ಬರುತ್ತಿದ್ದ ಜನರು ತಮ್ಮೊಳಗೆ ಪಿಸುಗುಟ್ಟುತ್ತಾ ನನ್ನತ್ತ ಅರ್ಥಭಾಗದ ನೋಟ ಬೀರತೊಡಗಿದರು. ಇದ್ದಕ್ಕಿದ್ದಂತೆ ಜನ ನನ್ನಿಂದ ದೂರ ಸರಿದರು. ಅಮರರವರಿಗೆ ತುಂಬಾ ಹತ್ತಿರನಾಗಿದ್ದ ಒಬ್ಬ ವ್ಯಕ್ತಿ ಒಂದು ದಿನ ನನ್ನನ್ನು ಪಕ್ಕಕ್ಕೆ ಕರೆದು ಹೇಳಿದ, ನಿಮಗೆ ಕಾಣಿಸುತ್ತಿಲ್ಲವೇ, ಜನ ಅಮರರವರ ಪತ್ನಿಗೆ ನಿಮ್ಮ ವಿರುದ್ಧ ಕತೆ ಕಟ್ಟಿ ಹೇಳುತ್ತಿದ್ದಾರೆ. ನನ್ಗೆ ನಂಬಲಾಗ್ಲಿಲ್ಲ. ಏಕೆ ಎಂದೇ ಅರ್ಥವಾಗ್ಲಿಲ್ಲ. ಅದು ಅಸೂಯೆಯೇ ಅಥವಾ ಸಂಶಯವೇ ಅಥವಾ ಪಿತೂರಿಯೇ? ಇಂಥ ಸಂಗತಿಗಳನ್ನ ಇಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ರಹಸ್ಯ ಬಯಲಾಗುವವರೆಗೆ ಕಾದೆ. ಆಗ ಒಂದು ದಿನ ನನ್ನನ್ನು ಪ್ರಭಾವಶಾಲಿ ಸಾಧಕರ ಒಂದು ಸಭೆಗೆ ಕರೆದು ನನ್ನ ಮೇಲೆ ಹಲವಾರು ಆರೋಪಗಳನ್ನು ಹೊರಿಸಲಾಯಿತು. ನನಗೆ ಏನನ್ನೂ ವಿವರಿಸಲು ಅಥವಾ ನನ್ನ ವಾದವನ್ನು ಮುಂದಿಡಲು ಅವಕಾಶವನ್ನೇ ಕೊಡಲಿಲ್ಲ. ಆದರೆ ನಾನು ನನ್ನ ವೃತ್ತಿಯನ್ನು ತ್ಯಜಿಸಿದ್ದು, ಮನೋವತಿಯನ್ನು ಕಟ್ಟಿದ್ದು ಮತ್ತು ಕೆಲಸದೆಡೆಗಿನ ನನ್ನ ಶ್ರದ್ಧೆ ಯಾವ ಭೂಕಂಪವೂ ಕದರಿಸಲಾರದಷ್ಟು ಭದ್ರ ಬುನಾದಿಯಾಗಿದ್ದವು ಎಂಬ ವಿಶ್ವಾಸ ನನಗಿತ್ತು. ಆದ್ರೆ ಒಂದಿನ ಏನಾಯ್ತು, ನಾನು ಬೆಂಗಳೂರಿನಿಂದ ಮನೋವತಿಗೆ ಮರಳಿದಾಗ ನನ್ನ ಬಾಗಿಲಿಗೆ ಹೊಸ ಬೀಗ ಹಾಕಿದ್ದನ್ನು ಕಂಡೆ. ನನಗಾಗಿ ಕಾಯುತ್ತಿದ್ದ ಒಬ್ಬ ಹಳ್ಳಿಯವ ಜೋರಾಗಿ ಅಳತೊಡಗಿದ. ನನಗೆ ನನ್ನ ಯಾವ ವಸ್ತುವನ್ನೂ ತೆಗೆದುಕೊಳ್ಳಲಾಗಲಿಲ್ಲ. ನನ್ನೆಲ್ಲ ಕನಸುಗಳನ್ನು ಒಂದೇ ಕ್ಷಣದಲ್ಲಿ ಒಟ್ಟುಗೂಡಿಸಿಕೊಂಡು ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳದೆ ಮನೋವತಿಯಿಂದ ಹೊರನಡೆದೆ. ಹೀಗೆ ಅವರು ಮನೋವತಿಯಿಂದ ಹೊರಗೋಗ್ತಾರೆ. ಹೀಗೆ 1985-87ರಲ್ಲಿ ನಿಲ್ಲಲು ನೆಲೆಯಿಲ್ಲ, ಆಧರಿಸುವ ಜನರಿಲ್ಲ. ಇದು ನನ್ನ ಸ್ಥಿತಿಯಾಗಿತ್ತು.
ನನಗೆ ಯೋಚಿಸಲು ಸಾಕಷ್ಟು ಸಮಯ ದೊರೆಯಿತು. ನಾನು ಮತ್ತೆ ಮತ್ತೆ ಅನೇಕ ಪ್ರಶ್ನೆಗಳನ್ನು ಕೇಳಿಕೊಂಡೆ. ಎಲ್ಲಿ ಲೋಪವಾಯಿತು? ನಾನು ಯಾವ ತಪ್ಪು ಮಾಡಿದೆ? ನನ್ನ ಗುರುವಿಗೆ ಯಾವ ರೀತಿಯಲ್ಲಿ ಆದರೂ ನಿರಾಸೆಯಾಗುವಂತೆ ಮಾಡಿದ್ದೇನೆ? ಯಾವುದಾದ್ರೂ ಆಧ್ಯಾತ್ಮಿಕ ನಿಯಮವನ್ನು ಉಲ್ಲಂಘಿಸಿದ್ದೇನೆ? ಈ ಪರಿಸ್ಥಿತಿ ಹೇಗೆ ಸೃಷ್ಟಿಯಾಯಿತು ನನಗೊಂದು ಅರ್ಥವಾಗಲಿಲ್ಲ. ಕೆಲವು ವ್ಯಕ್ತಿಗಳನ್ನು ದೂಷಿಸಿ ಮನಸ್ಸಿನಲ್ಲಿ ಕಹಿ ಭಾವನೆ ಮತ್ತು ದ್ವೇಷಗಳನ್ನು ಬೆಳೆಸಿಕೊಳ್ಳುವುದು ಸುಲಭವಾಗಿತ್ತು. ಆದರೆ ನಾನೇ ಅಮಾಯಕನಾಗಿದ್ದೆ. ಕೇವಲ ಆದರ್ಶವೊಂದೇ ಇದ್ದದ್ದು ಸಾಕಾಗಿರಲಿಲ್ಲ. ಅದರೊಂದಿಗೆ ವಾಸ್ತವಿಕ ದೃಷ್ಟಿಕೋನವೂ ಇರಬೇಕಿತ್ತು. ನಾನು ಎಚ್ಚರದಿಂದಿರಲು ಕಲಿಯಬೇಕಿತ್ತು. ಎಲ್ಲಾ ಸಾಲಗಳನ್ನು ನಾನೊಬ್ಬನೇ ಮಾಡಬಾರದಿತ್ತು. ಈಗ ನನ್ನ ಕನಸುಗಳ ಜೊತೆಗೆ ನಾನು ತೀರಿಸಬೇಕಾದ ಭಾರೀ ಸಾಲಗಳೂ ಇದ್ದವು. ಅಮರ ಅವರ ಅನುಪಸ್ಥಿತಿಯು ನನ್ನನ್ನು ಕಾಡಿತು. ಅವರು ನನ್ನನ್ನು ಅರ್ಥ ಮಾಡಿಕೊಂಡಿರುತ್ತಿದ್ದರು. ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದೆ. ಅದರಲ್ಲಿ ಯಶಸ್ಸು ಕಾಣದಿದ್ದಾಗ ಅವರೂ ನನ್ನ ಕೈ ಬಿಟ್ಟರು ಎಂದುಕೊಂಡೆ. ಆಗ ಒಂದು ದಿನ ನಾನು ಧ್ಯಾನ ಮಾಡುತ್ತಿದ್ದಾಗ ಒಂದು ಧ್ವನಿ ಕೇಳಿಸಿತು. ಅದು ತುಂಬಾ ಪರಿಚಿತವಾದ ಧ್ವನಿ, ಅಮರರದು. ಅವರು ನುಡಿದರು, ಸುಮ್ಮನುಳಿದು ಧ್ಯಾನ ಮಾಡಿ, ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಹೋಗಿ ಅಂತ ಹೇಳಿದಂತ ಅಮರರ ಸ್ವರವನ್ನ ಅವ್ರು ಕೇಳಿದಾಗ ಇವರಿಗೆ ತಕ್ಷಣವೇ ನನ್ನೆಲ್ಲ ಧೈರ್ಯ ಮತ್ತು ಭರವಸೆಗಳು ಮರಳಿ ಸಿಕ್ಕವು. ಅಮರ ನನ್ನೊಂದಿಗಿದ್ದರು. ನನ್ನ ಜೊತೆಗಿಲ್ಲದ ಈ ಜಗತ್ತಿನ ಬಗ್ಗೆ ನಾನು ಚಿಂತೆ ಮಾಡಲಿಲ್ಲ. ಅಂದ್ರೆ ನಂಬಿಕೆ, ಶ್ರದ್ಧೆ ಎಷ್ಟು ಮುಖ್ಯ ಅಂತ ನಾವು ಪ್ರತಿ ಕ್ಷಣದಲ್ಲಿ ಕೃಷ್ಣಾನಂದರು ಹೇಳುವ ಪ್ರತಿಯೊಂದು ಮಾತನ್ನು ಹೇಳ್ತಾ ಅನುಭವಿಸ್ತಾ ಹೋಗ್ಬೇಕು. ನಾನು ಮನೆ ಬಿಟ್ಟು ಕದಲಿಲ್ಲ. ಯಾರನ್ನಾದರೂ ಭೇಟಿಯಾಗುವುದಾಗಲಿ ಅಥವಾ ಮುಂದಿನ ಹೆಜ್ಜೆಯ ಬಗ್ಗೆ ಯೋಚಿಸುವುದಾಗಲಿ ಮಾಡಲಿಲ್ಲ. ಸುಮ್ಮನೆ ಕಾಯುತ್ತಾ ಧ್ಯಾನ ಮಾಡುತ್ತಾ ಉಳಿದೆ. ಒಂದು ವಾರದ ನಂತರ ಒಬ್ಬ ಹಳ್ಳಿಯವನ್ನ ನಾನು ಹುಡ್ಕೊಂಡು ಬಂದ. ಮನೋವತಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದ್ದ ತನ್ನ ಹಳ್ಳಿಗೆ ಬರುವಂತೆ ಆತ ನನ್ನನ್ನು ವಿನಂತಿಸಿಕೊಂಡ. ಬಹುಶಃ ಅವನಿಗೆ ಯಾವುದೋ ಸಮಸ್ಯೆ ಅಥವಾ ಬಗೆಹರಿಸಲಾದ ವಿವಾದ ಇರ್ಬೋದೇನೋ ಅನ್ಕೊಂಡು ಇವರು ಅವ್ರ ಜೊತೆಗೆ ಹೋಗ್ತಾರೆ. ಆವಾಗ ಆ ಹಳ್ಳಿಯವ ಅವನ ಜಮೀನನ್ನು ಕರ್ಕೊಂಡು ಹೋಗಿ ಯಾವ ಭಾಗವನ್ನಾದರೂ ಆರಿಸಿಕೊಂಡು ತೆಗೆದುಕೊಳ್ಳುವಂತೆ ಹೇಳಿದ. ಅವನ ಮಾತುಗಳು ನನಗಿನ್ನೂ ನೆನಪಿವೆ. ಅವನೆಂದ, ದಯವಿಟ್ಟು ಇಲ್ಲಿ ಉಳಿದು ಈ ಹಳ್ಳಿಗೆ ಬೆಳಕು ತನ್ನಿ. ಅಂದ್ರೆ ಯಾವುದಾದ್ರೂ ತಗೊಳ್ಳಿ ಅಂತ. ಆದ್ರೆ ಇವ್ರು ಹೇಳ್ತಾರೆ, ಇವರಿಗೆ ಹೃದಯ ತುಂಬಿ ಬರುತ್ತೆ. ಜೊತೆಗೆ ಋಷಿಗಳು ನನಗೆ ನೆರವಾಗುತ್ತಿದ್ದಾರೆ ಅಂತ ಕೂಡ ಅರಿವಾಗತ್ತೆ ಇವರಿಗೆ. ಆದ್ರೆ ಭೂಮಿಯನ್ನು ಕೊಳ್ಳಲು ಇವರಲ್ಲಿ ಹಣವಿರ್ಲಿಲ್ಲ. ಹಣವಿಲ್ಲದೆ ನಾನು ಉಚಿತವಾಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅವರು. ಆವಾಗ ಅವನು ಒಪ್ಪಂದ ಮಾಡ್ಕೊಳ್ತಾನೆ, ಇಲ್ಲ ನೀವು ಆತರ ಮಾಡಬಾರ್ದು, ನೀವು ಇಲ್ಲಿ ಬಂದು ವ್ಯವಸ್ಥೆ ಮಾಡ್ಲೇಬೇಕು ಅಂತ ಹೇಳಿದಾಗ, ನೀವು ಇಲ್ಲೇ ಜೀವನ ಪರ್ಯಂತ ಉಳಿಬೇಕು ಅಂತ ಕೇಳ್ತಾರೆ. ಅದು ದೇವರ ಇಚ್ಛೆ, ನನ್ನ ಇಚ್ಛೆ ಅಲ್ಲ ಅಂತ ಹೇಳ್ತಾರೆ. ಆಯ್ತು ಅಂತ ಒಪ್ಕೊಳ್ತಾರೆ. ನಾನ್ ಕೆಲಸ ಮಾಡೋನ್ ಮಾತ್ರ ಇಲ್ಲಿ, ನಾನ್ ಭೂಮಿ ಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಮನೋವತಿಗೆ ಹತ್ತಿರವಾಗಿಯೇ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹತ್ತಿರದಲ್ಲಿ ಒಂದು ಜಾಗವನ್ನ ಆರಿಸ್ಕೊಳ್ತಾರೆ. ಮನೋವತಿಯಿಂದ ಹೊರಹಾಕಲ್ಪಟ್ಟ 2 ವಾರಗಳಲ್ಲಿ ನನಗೆ ಮನೋವತಿಯ ಸಮೀಪವೇ ಉಳಿಯಲು ಜಾಗ ಸಿಕ್ಕಿತು. ಮನೋವತಿಯ ಬೆಳಕಿನೊಳಗೆ ಉಳಿದು ಕೆಲಸ ಮಾಡಿ ಸಾಲಗಳನ್ನು ತೀರಿಸಿ ಧ್ಯಾನ ಮಾಡುವ ಅವಕಾಶ ನನಗೆ ದೊರಕಿತ್ತು. ನನ್ನಲ್ಲಿ ಜಮೀನಿತ್ತಾದರೂ ನೀರಾಗಲಿ ತಲೆಯ ಮೇಲೊಂದು ಸೂರಾಗಲಿ ಇರಲಿಲ್ಲ. ತುರ್ತಾಗಿ ಒಂದು ಬಾವಿಯನ್ನು ಅಗೆಸಿ ವಾಸಕ್ಕೆ ಒಂದು ಕೋಣೆಯನ್ನು ಕಟ್ಟಿಸಬೇಕಾಗಿತ್ತು. ಮತ್ತೆ ನನಗೆ ಹಣ ಬೇಕಾಯ್ತು. ಅದಕ್ಕಾಗಿ ಮತ್ತೆ ಸಾಲ ಮಾಡಬೇಕಾಯ್ತು. ನನ್ನ ಸ್ನೇಹಿತರು ನನ್ನನ್ನು ದೂರವಿಟ್ಟಿದ್ದರಿಂದ ಮತ್ತು ಅಪರಿಚಿತರು ನನ್ನನ್ನು ನಂಬುತ್ತಿರಲಿಲ್ಲವಾದ್ದರಿಂದ ಈಗ ಸಾಲ ಮಾಡುವುದು ಬಹಳ ಕಷ್ಟವಾಗಿತ್ತು. ಆ ಹಳ್ಳಿಯವನು ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡಿದನಾದರೂ ನನ್ನ ಆರ್ಥಿಕ ಪರಿಸ್ಥಿತಿ ನನ್ನ ಜೀವನದಲ್ಲೇ ಅತ್ಯಂತ ಕೆಳಮಟ್ಟದಲ್ಲಿ ತಲುಪಿತು. ನನ್ನ ವಾಚು, ಪುಸ್ತಕಗಳು ಮತ್ತು ಸಾಧ್ಯವಾದ ಎಲ್ಲವನ್ನೂ ಮಾರಿ ಒಂದು ಬಾವಿಯನ್ನು ಅಗೆಸಿದೆ. ನಾನಿಲ್ಲಿ ಒಂದು ಘಟನೆಯನ್ನು ದಾಖಲಿಸಬೇಕು. ಏಕೆಂದ್ರೆ ಇಂಥ ಸಂಕೇತಗಳ ಮೂಲಕ ಅಮರ ಮತ್ತು ಋಷಿಗಳು ತಾವು ನನ್ನೊಂದಿಗಿದ್ದು ನನಗೆ ನೆರವಾಗಿ ಕಾಳಜಿ ವಹಿಸುತ್ತಿರುವುದಾಗಿ ಸದಾ ಮನವರಿಕೆ ಮಾಡಿಕೊಡ್ತಾ ಇದ್ರು. ಹೇಗೆ ಅಂತಂದ್ರೆ, ಇವು ಬಾವಿ ತೋಡ್ತಾ ಹೋಗ್ತಾರೆ. ಅವಾಗ 30 ಅಡಿಗಳ ನಂತರ ಪ್ರತಿಯೊಂದು ಅಡಿ ಆಳಕ್ಕಿಳಿದಾಗ್ಲೂ ಹತಾಶೆ, ನಿರಾಶೆ ಉಂಟಾಗತ್ತೆ. 35 ಅಡಿ ಆಳವನ್ನು ಮುಟ್ಟಿದ ನಂತರವೂ ನೀರಿನ ಸುಳುವೆ ಇಲ್ಲದಿದ್ದಾಗ ಹಳ್ಳಿಯವರು ಇದು ವ್ಯರ್ಥವೆಂದು, ನಾವಿದನ್ನು ಕೈ ಬಿಡುವುದೇ ಒಳ್ಳೇದೆಂದು ನಮ್ಮನ್ನು ಒತ್ತಾಯಿಸಕ್ ಶುರು ಮಾಡ್ತಾರೆ. ಇವರ ಸ್ನೇಹಿತರು ಕೂಡ ಹೇಳ್ತಾರೆ, ಕೆಲಸ ನಿಲ್ಲಿಸ್ಬಿಡೋಣ, ಇದು ಉಪಯೋಗ ಇಲ್ಲ, ಬೇಡ ಬಿಡು ಅಂತ. ಆಗ ಇವ್ರೇನ್ ಹೇಳ್ತಾರೆ, 2 ಅಡಿ ಅಗದು ನೋಡೋಣ, ಮತ್ತೆ ಬಿಟ್ಬಿಡೋಣ ಅಂತ ಹೇಳ್ತಾರೆ. ಹಾಗೆ 1 ಅಡಿ ಅಗಿಬೇಕಾದ್ರೆ ಅವರಿಗೆ ಒದ್ದೆ ಮಣ್ಣು ಮತ್ತು 1-2 ಜಾಗಗಳಲ್ಲಿ ಸ್ವಲ್ಪ ನೀರು ಕಾಣಿಸುತ್ತೆ.
ಮತ್ತೊಂದು ಅಡಿಗೆ ನೀರು ಉಕ್ಕತೊಡಗತ್ತೆ. ಇನ್ನೊಂದು ಅಡಿ ಅಳಿಬೇಕಾದ್ರೆ ನೀರು ಉಕ್ಕಿ ಹರಿಯಕ್ ಶುರುವಾಗ್ಬಿಡತ್ತೆ. ಇವರಿಗೆ ಆಶ್ಚರ್ಯ ಆಗ್ಲಿಲ್ಲ. ನನ್ನ ಸಂತೋಷ ಮತ್ತು ಕೃತಜ್ಞತೆಗಳು ನೀರಿಗಿಂತ ರಭಸವಾಗಿ ಉಕ್ಕಿರ್ತು. ಅಂದ್ರೆ ನಂಬಿಕೆ ಶ್ರದ್ಧೆ ಹೇಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾವ್ ಇದನ್ನ ನೋಡ್ತಾ ಹೋಗ್ಬೇಕು. ನನ್ನಲ್ಲಿ ಜಮೀನು ಮತ್ತು ನೀರು ಎರಡೂ ಇದ್ದವು. ಆದರೆ ಬಾವಿಯ ಸುತ್ತಲೂ ಒಂದು ಕಲ್ಲಿನ ಕಟ್ಟೆಯನ್ನು ಕಟ್ಟಿಸಿ ನಂತರ ಬೀಜ ಬಿತ್ತಲು ನನಗೆ ಇನ್ನೂ ಹೆಚ್ಚಿನ ಹಣ ಬೇಕಾಯಿತು. ಹೆಚ್ಚು ಹಣವೆಂದರೆ ಮತ್ತಷ್ಟು ಸಾಲಗಳು ಮತ್ತು ಅಧಿಕ ತೊಂದರೆಗಳು. ಅಲ್ಲಿಯೇ ಉಳಿಯಲು ನನಗಿನ್ನು ಕೋಣೆ ಕಟ್ಟಿಸಲು ಸಾಧ್ಯವಾಗದಿದ್ದರಿಂದ ನಾನು ನನ್ನ ಮನೆಯ ಕುಟುಂಬದೊಂದಿಗೆ ಇರುತ್ತಾ ಪ್ರತಿದಿನವೂ ಬೆಂಗಳೂರಿನಿಂದ ಹಳ್ಳಿಗೆ ಪ್ರಯಾಣ ಮಾಡುತ್ತಿದ್ದೆ. ಪ್ರತಿದಿನವನ್ನು ಕಳೆಯುವುದು ತುಂಬಾ ಪ್ರಯಾಸಕರವಾಗಿತ್ತು. ಯಾಕೆಂದ್ರೆ ಇವ್ರೆಲ್ಲವನ್ನು ಕಳ್ಕೊಂಡಾಗ ಮನೆಯವರ ಪ್ರೀತಿಯನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ ಎಲ್ಲರೂ. ಯಾಕೆಂದ್ರೆ ಅವ್ರು ಸಾಕಷ್ಟು ವರ್ಷಗಳು ಮನೋವತಿನಲ್ಲೇ ಇದ್ದದ್ರಿಂದ ಮನೆ ಹೆಂಡತಿ ಮಕ್ಕಳು ಅವ್ರು ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಹೀಗಿರ್ಬೇಕಾದ್ರೆ ಎಲ್ಲಾ ಕಳ್ಕೊಂಡು ಮನೆಗ್ ಬಂದಾಗ ಎಲ್ಲರೂ ಪ್ರೀತಿಸೋದು ಕಡಿಮೆ ಮಾಡ್ತಾರೆ. ಒಂದು ದಿನ ನನ್ನ ಬಳಿ ದುಡ್ಡಿರ್ಲಿಲ್ಲವಾದರೂ ನಾನು ಹಳ್ಳಿಗೆ ಹೋಗ್ಲೇಬೇಕಾಗಿತ್ತು. ನಾನು ಮನೆಯಿಂದ ಬಸ್ ನಿಲ್ದಾಣಕ್ಕೆ ಸುಮಾರು 5 ಕಿಲೋಮೀಟರ್ ನಡಿಬೇಕಾಗಿತ್ತು. ಬಸ್ ಸ್ಟಾಪ್ ವರೆಗೂ ನಡ್ಕೊಂಡು ಹೋಗ್ತಾರೆ. ಆದ್ರೆ ಬಸ್ಸಿನ ಒಳಗೆ ಹೋಗ್ಲಿಲ್ಲ ಅವರು. ಯಾಕೆಂದ್ರೆ ಟಿಕೆಟ್ ತಗೊಳಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಅಷ್ಟೊತ್ತಿಗೆ ಒಬ್ಬ ಆ ಹಳ್ಳಿಯೊಬ್ಬ ಒಳಗಡೆ ಇರ್ತಾನೆ. ಅವನ್ ಕೈ ಬೀಸಿ ಕರೀತಾನೆ, ಟಿಕೆಟ್ ತಗೋಬೇಡಿ, ನಿಮ್ ಟಿಕೆಟ್ ಅನ್ನು ನಾನೇ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಇವ್ರು ಆ ಹಳ್ಳಿಗೆ ವಾಪಸ್ ಹೋಗ್ತಾರೆ. ಹಳ್ಳಿಗೆ ಈಗ ಆಯ್ತು, ಹಳ್ಳಿನಲ್ಲಿ ಎಲ್ಲಾ ಕೆಲಸ ಮುಗಿಸಿದ್ರು. ಈಗ ಬೆಂಗಳೂರಿಗೆ ಹೋಗ್ಬೇಕು. ಹೇಗ್ ಹೋಗೋದು? 25 ಕಿಲೋಮೀಟರ್ ದೂರ ಇದೆ. ಹೇಗ್ ಹೋಗೋದಪ್ಪ? ಆದ್ರೆ ಕಾಯ್ತಾ ಕೂತ್ಕೊಳ್ಳಿಕ್ ಸಮಯ ಇಲ್ಲ. ನಡ್ಕೊಂಡು ಹೋಗಕ್ ಶುರು ಮಾಡ್ತಾರೆ ಇವರು. ಹಾಗೆ ನಡೀತಾ ಇರ್ಬೇಕಾದ್ರೆ ಸುಮಾರು 1 ಕಿಲೋಮೀಟರ್ ನಡೆದ ಮೇಲೆ ಬಿಸಿಲಿರುತ್ತೆ. ಅಷ್ಟೊತ್ತಿಗೆ ಒಂದು ಅಜ್ಜಿ ಎದುರಾಗ್ತಾಳೆ. ಅವಳು ಇವ್ರನ್ನ ಗುರ್ತಿಸ್ಬಿಟ್ಟು ಅವ್ರ ಹತ್ರ ಬೇಗ ಬೇಗ ಬಂದು ಒಂದು ದೊಡ್ಡ ಟೊಮೆಟೊ ಕೊಡ್ತಾಳೆ ಅವ್ರಿಗೆ. ಈ ಹಣ್ಣನ್ ತಿಂತಾ ಹೋಗಿ ಅಂತ ಬೊಚ್ಚುಬಾಯಲ್ಲಿ ಹೇಳ್ತಾ ಅವಳು ನಗ್ತಾ ಹೇಳ್ತಾಳೆ, ತುಂಬಾ ದೇವ್ರು ನಿಮ್ಗೆ ಸಹಾಯ ಮಾಡ್ತಾರೆ, ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಆ ಟೊಮೆಟೊ ಹಣ್ಣನ್ನ ಕೊಟ್ಬಿಟ್ಟು, ಅವಳಿಗೂ ಗೊತ್ತಿತ್ತು, ಹಳ್ಳಿಯವರೆಲ್ರಿಗೂ ಗೊತ್ತಿತ್ತು ಇವ್ರ ದುಸ್ಥಿತಿ. ಆದ್ರೆ ಎಲ್ರು ಮೂಕ ನೋಟದಿಂದ ನೋಡ್ತಾ ಇದ್ರು. ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇವರು ಹಣ್ಣನ್ ತಿಂತ ಕಣ್ಣಲ್ಲಿ ನೀರ್ ಬಂತು ಇವರಿಗೆ. ಹಾಗೆ ಕಣ್ಣನ್ನು ನೀರನ್ನು ಒರೆಸ್ಕೊಳ್ಳದೆ ಹಾಗೆ ಹಣ್ಣು ತಿಂತ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಬ್ಬ ಶ್ರೀಮಂತನಾಗಿದ್ದವನು ಆವಾಗ ತಾನೇ ಒಂದು ಕಾರನ್ನು ತಗೊಂಡಿರ್ತಾನೆ. ಅವನಿವ್ರನ್ನ ನೋಡಿದ ತಕ್ಷಣ ಬಂದು ಕರೀತಾನೆ, ನೀವು ಮೊದಲು ನನ್ನ ಕಾರಲ್ಲಿ ಕುತ್ಕೊಂಡು ಹರಿಸ್ಬೇಕು, ಅದು ನನ್ನ ಇಚ್ಛೆ ಆಗಿದೆ ಅಂತ ಹೇಳಿ ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಮನೆಯವ್ರಿಗೂ ಕರ್ಕೊಂಡು ಬಂದು ಬಾಗ್ಲವ್ರಿಗೂ ಇಳಿಸಿರ್ತಾನೆ. ಹೀಗೆ ಇವ್ರು ಕಷ್ಟಪಡ್ತಾ ಇರ್ತಾರೆ. ನನ್ನ ಕುಟುಂಬದವರನ್ನೂ ಸೇರಿಸಿ ಎಲ್ಲರೂ ನಾನು ನನ್ನ ಆರ್ಥಿಕ ದಿವಾಳಿತನನ್ನು ಚೇತರಿಸಿಕೊಳ್ಳಲಾರೆ ಎಂದು ಭಾವಿಸಿದ್ರು. ಜಗತ್ತಿನ ಇತಿಹಾಸದಲ್ಲಿ ಸೋಲಿನಿಂದ ಜರ್ಜರಿತರಾದ ಕೋಟ್ಯಂತರ ನತದೃಷ್ಟರಿಗಿಂತ ನನ್ನ ಪರಿಸ್ಥಿತಿಯನ್ನು ಭಿನ್ನವಾಗಿರ್ಲಿಲ್ಲ. ಎಷ್ಟೋ ಜನ ಕೋಟ್ಯಾಧೀಶರು ಹೇಗೆ ಮುಳುಗುತ್ತಾರಲ್ಲ, ಹಾಗೆ ನನ್ನದು ಕೂಡ ಆಗಿತ್ತು. ನನ್ನ ಸುತ್ತಲಿನ ಜನರಿಂದ ನಾನು ಪ್ರೀತಿ ಗೌರವಗಳನ್ನು ಕಳೆದುಕೊಂಡಿದ್ದೆ. ದುಡ್ಡಿಲ್ಲದೆ ನಾನು ಸಭ್ಯತೆ ಮತ್ತು ಘನತೆಗಳ ಹಕ್ಕನ್ನು ಕಳೆದುಕೊಂಡಿದ್ದೆ. ಮೌನವಾಗಿ ಅನೇಕ ಅವಮಾನಗಳನ್ನು ಅವಡುಗೊಚ್ಚಿ ಸಹಿಸಿಕೊಂಡು ಕೊನೆಗೊಂದು ದಿನ ನನ್ನ ಮನೆಯಿಂದ ನನ್ನನ್ನು ಹೊರಗೆಸೆಯುವ ಮೊದಲೇ ವಿದಾಯ ಹೇಳುವ ಧೈರ್ಯವಿಲ್ಲದೆ ಅವಮಾನಕರ ಬೈಗುಗಳಿಂದ ತಪ್ಪಿಸಿಕೊಂಡು ನಾನೇ ಆ ಮನೆಯಿಂದ ನಿಶ್ಶಬ್ದವಾಗಿ ಹೊರನಡೆದೆ. ಒಂದು ಹರಿದ ಟವೆಲು, ನನ್ನ ಬಟ್ಟೆ ಮತ್ತು ಕೆಲವು ಪುಸ್ತಕಗಳಷ್ಟೇ ನನ್ನ ಜೊತೆಗಿದ್ದವು ಮತ್ತು ನನ್ನೆಲ್ಲಾ ಕನಸುಗಳನ್ನು ನನ್ನೊಂದಿಗೆ ಹೊತ್ತೊಯ್ದೆ. ಸಂಜೆ ಹೊತ್ತಿಗೆ ಹಳ್ಳಿಯನ್ನು ತಲುಪಿ ಜಮೀನಿನ ಹತ್ತಿರವೇ ಇದ್ದ ಒಂದು ಚಿಕ್ಕ ಹಳೆಯ ಶಿವಾಲಯದಲ್ಲಿ ಉಳಿದುಕೊಂಡೆ. ಹಳ್ಳಿಗರು ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ನಾನು ಅವರಿಗೆ ಯಾವ ವಿವರಣೆಯನ್ನು ನೀಡಲಿಲ್ಲ. ಹೇಗೋ ಅವರಿಗೆಲ್ಲ ಗೊತ್ತಿತ್ತು ಮತ್ತು ಇದು ನನಗೂ ತಿಳಿದಿತ್ತು. ಮರುದಿನ ನನ್ನ ಬದುಕಿನ ಹೊಸ ಅಧ್ಯಾಯ ಮುನ್ನಡೆ ಎಂಬಂತೆ ಸೂರ್ಯೋದಯವಾಯಿತು. ನಾನು ಶಿವಾಲಯದ ಹೊರಗೆ ಹಲ್ಲುಜ್ಜುತ್ತಾ ನಿಂತಿದ್ದಾಗ ಒಬ್ಬ ಹಳ್ಳಿಯ ಹೆಣ್ಣು ಮಗಳು ಬಿಸಿ ಚಹಾ ತಂದು ಕೊಟ್ಟಳು. ಇನ್ಯಾರೋ ನನಗೆ ತಿಂಡಿ ಕೊಟ್ಟರು. ಮಧ್ಯಾಹ್ನ ಇನ್ನೊಬ್ಬರು ಊಟ ತಂದಿಟ್ರು. ರಾತ್ರಿ ಊಟವು ಹೀಗೆ ಆಯ್ತು. ನಾನು ಇವುಗಳಿಗಾಗಿ ಯಾರನ್ನೂ ಕೇಳದಿದ್ರೂ ಎಲ್ಲವನ್ನು ಸಹಜ ಘಟನೆಗಳೇನೋ ಎಂಬಂತೆ ಮೌನವಾಗಿ ಸ್ವೀಕರಿಸಿದೆ. ಇದೇ ರೀತಿ ನಾನು ಸುಮಾರು 1 ವರ್ಷ ಕಳೆದೆ. ಹಳ್ಳಿಗರ ಪ್ರೀತಿ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯಿತು. ನಾನು ಬೆಳೆದ ಮೊದಲ ಬೆಳೆ ಸೋರೆಕಾಯಿ. ಅದು ನನಗೆ ಅಷ್ಟು ಲಾಭ ಕೊಡದಿದ್ರೂ ಸಾಕಷ್ಟು ಆತ್ಮವಿಶ್ವಾಸವನ್ನು ತಂದುಕೊಡ್ತು. ಸ್ವಲ್ಪ ಕಾಲದ ನಂತರ
ನಾನೊಂದು ಗುಡಿಸಲನ್ನು ಕಟ್ಟಿಕೊಂಡು ವಾಸಿಸತೊಡಗಿದೆ. ಯಾರೋ ಒಂದು ಮಂಚವನ್ನು ಕೊಟ್ಟು ನನಗೆ ಐಷಾರಾಮ ಒದಗಿಸಿದ್ರು. ನಾನು ತರಕಾರಿಯನ್ನು ಮಾರಲು ಮತ್ತು ವಸ್ತುಗಳನ್ನು ಕೊಳ್ಳಲು ಆಗಾಗ ಬೆಂಗಳೂರಿಗೆ ಹೋಗ್ಬೇಕಾಗ್ತಿತ್ತು. ಹೀಗೆ ಹೊರ ಹೋದಾಗ ಬಾಗಿಲಿಲ್ಲದ ಗುಡಿಸಿನಲ್ಲಿ ನನ್ನಲ್ಲಿದ್ದ ಕೆಲವು ವಸ್ತುಗಳನ್ನು ಬಿಟ್ಟು ಹೋಗುತ್ತಿದ್ದೆ. ಅಲ್ಲಿಂದ ಯಾರು ಯಾವಾಗ ಬೇಕಾದ್ರೂ ಏನನ್ನಾದ್ರೂ ಸುಲಭವಾಗಿ ಹೊತ್ತೊಯ್ಯಬಹುದಾಗಿತ್ತು. ಆದ್ರೆ ಒಂದೇ ಒಂದು ವಸ್ತು ಕಳುವಾಗ್ಲಿಲ್ಲ. ಅಂದ್ರೆ ಇವ್ರ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇತ್ತು ಅನ್ನೋದನ್ನ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ನನ್ನ ಮೊದಲ ಸಂಪಾದನೆಯಿಂದ ಆ ಹಳ್ಳಿಯ ಶಾಲೆಗೆ ಕುರ್ಚಿಗಳನ್ನು, ಮಕ್ಕಳಿಗೆ ಸಿಹಿಯನ್ನು ಕೊಂಡು ತಂದೆ. ನಾನು ಬೆಳೆದ ತರಕಾರಿಗಳನ್ನು ಹಳ್ಳಿಗರಿಗೆ ಕೊಟ್ಟು ಅವರಿಗಾಗಿ ಪತ್ರಗಳನ್ನು ಬರೆದು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನೆರವಾದನಾದರೂ ಹಳ್ಳಿಯ ರಾಜಕೀಯ ಮತ್ತು ವೈಯಕ್ತಿಕ ಜಗಳಗಳಿಂದ ಹುಷಾರಾಗಿ ದೂರವೇ ಉಳಿದೆ. ಇದರಿಂದ ನನಗೆ ಹೆಚ್ಚು ಗೌರವ ದೊರೆಯಿತು. ನಾನು ಆಗಾಗ ಧ್ಯಾನ ಮಾಡುತ್ತಿದ್ದದ್ದನ್ನು ಅವರೆಲ್ಲರೂ ನೋಡುತ್ತಿದ್ದರು. ಇದರಿಂದ ಅವರಿಗೆ ನನ್ನ ಮೇಲಿದ್ದ ಗೌರವ ಇಮ್ಮಡಿಸಿ ಒಂದು ರೀತಿಯ ಭಕ್ತಿಯನ್ನು ಉಂಟು ಮಾಡಿತು. ಯಾರೂ ನನಗೆ ಯಾವುದೇ ರೀತಿಯ ಅಡಚಣೆಯನ್ನು ಉಂಟು ಮಾಡಲಿಲ್ಲ. ಮಳೆಗಾಲದ ಜೋರು ಮಳೆ ಮತ್ತು ಚಳಿಗಾಲದ ಥಂಡಿ ಗಾಳಿಯಿಂದಾಗಿ ನಾನು ಆ ಗುಡಿಸಲಿನಲ್ಲಿ ಹೆಚ್ಚು ಕಾಲ ಇರಲಾಗ್ಲಿಲ್ಲ. ಹಳ್ಳಿಗರ ಸಹಾಯದಿಂದ ಪಂಪ್ ಹೌಸ್ ಬಳಿ ಒಂದು ಚಿಕ್ಕ ಕೋಣೆಯನ್ನು ಕಟ್ಟಿಸಿ ಅದಕ್ಕೆ ಹೆಂಚು ಹೊದಿಸಿ ವಾಸಿಸತೊಡಗಿದೆ. ಈಗ ಓದಲು ನಾನು ವಿದ್ಯುತ್ ದೀಪವನ್ನು ಉಪಯೋಗಿಸಬಹುದಿತ್ತು. ಇನ್ನೊಂದು ಐಷಾರಾಮ. ಕೆಲಕಾಲದ ನಂತರ ಒಂದು ಸ್ಟವ್ ಮತ್ತು ಕೆಲವು ಪಾತ್ರೆಗಳನ್ನು ಕೊಂಡು ಅಡಿಗೆ ಮಾಡಲು ಆರಂಭಿಸಿದೆ. 1 ವರ್ಷದವರೆಗೂ ಹಳ್ಳಿಗರ ಇದರಲ್ಲೇ ಇದ್ರು. ಆಮೇಲೆ ಅವರೇ ಅಡಿಗೆ ಮಾಡ್ಕೊಳ್ಳಿಕ್ ಶುರು ಮಾಡ್ತಾರೆ. ಹೀಗೆ ಅವರು ಅಡಿಗೆ ಮಾಡ್ಕೊಳ್ತಾ ತರಕಾರಿಗಳನ್ನು ಬೆಳೀತಾ ಹೀಗೆ ಅವರು ದಿನಗಟ್ಟಲೆ ಒಂದು ದಾರಿಗಾಗಿ ಹುಡುಕ್ತಾ ಇರ್ತಾರೆ. ಕೊನೆಗೆ ಧ್ಯಾನದ ತರಗತಿಗಳನ್ನು ಪ್ರಾರಂಭಿಸಲು ನಿರ್ಧರಿಸ್ತಾರೆ. ಅವರು 1988-93ರಲ್ಲಿ ಧ್ಯಾನದ ತರಗತಿಗಳನ್ನು ಪ್ರಾರಂಭಿಸಲು ತೀರ್ಮಾನಿಸಿದ ನಂತರ ನಾನು ಅದರ ಬಗ್ಗೆ ಆಳವಾಗಿ ಚಿಂತಿಸಿದೆ. ನನಗೆ ಅಮರರ ಕೆಲಸವನ್ನು ಮುಂದುವರಿಸುವ ಮನಸ್ಸಿತ್ತೇ ಹೊರತು ಇನ್ನೊಂದು ಶಾಖೆಯನ್ನು ಪ್ರಾರಂಭಿಸಲು ಇಷ್ಟವಿರಲಿಲ್ಲ. ಹಲವಾರು ದಿನಗಳವರೆಗೆ ನಾನು ಈ ಹೆಜ್ಜೆ ಇಡಲು ಹಿಂಜರಿದೆ. ನಾನು ಯಾವತ್ತೂ ಗೌರವಿಸುತ್ತಿದ್ದ ಶ್ರೀಮತಿ ಅಮರರವರನ್ನು ಮುಜುಗರಕ್ಕೀಡು ಮಾಡುವ ಭಯದಿಂದ ನಾನು ಸುಲಭವಾಗಿ ಮುಕ್ತನಾಗಿರಲಿಲ್ಲ. ನನಗೆ ಯಾವುದೇ ತಪ್ಪು ಮಾಡಲು ಇಷ್ಟವಿರಲಿಲ್ಲ. ಮನೋವತಿಯನ್ನು ಬಿಟ್ಟ ಮೇಲೆ ನನಗೆ ಯಾರೊಂದಿಗೂ, ಕೊನೆಗೆ ಶ್ರೀಮತಿ ಅಮರರೊಂದಿಗೂ ಕೂಡ ಸಂಪರ್ಕ ಇರಲಿಲ್ಲ. ಆದ್ದರಿಂದ ಆ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಮಾಡಬಹುದಾದ ಅತ್ಯುತ್ತಮವಾದ ಕೆಲಸವನ್ನೇ ನಾನು ಮಾಡಿದೆ. ನಾನು ಅಮರ ಮತ್ತು ಋಷಿಗಳನ್ನು ಪ್ರಾರ್ಥಿಸಿ ಅವರಿಂದ ಸ್ಪಷ್ಟವಾದ ಸೂಚನೆ ಬರುವವರೆಗೆ ಕಾದೆ. ಒಂದು ರಾತ್ರಿ ನಾನು ನನ್ನ ಕೋಣೆಯಿಂದ ಹೊರಗೆ ಕುಳಿತಿದ್ದಾಗ ಸುಮಾರು ದೂರದಲ್ಲಿದ್ದ ಗುಡಿಸಲಿನಲ್ಲಿ ಒಂದು ಬೆಳಕನ್ನು ಕಂಡೆ. ಅದು ಯಾರಾಗಿರ್ಬೋದು ಎಂದು ಯೋಚಿಸಿ ಅಲ್ಲಿಗೆ ಹೋದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಹೀಗೆ 2-3 ದಿವಸ ಆಯ್ತು. ಒಂದ್ ದಿವ್ಸ ಇವ್ರಿಗನ್ಸ್ತು, ಮರುದಿನ ಮಧ್ಯಾಹ್ನ ಅವ್ರೇನ್ ಮಾಡ್ತಾರೆ, ಇವರು ಕೋಣೆ ಮುಂದೆ ಹೊರಗಡೆ ಬಂದು ಕೂತಿರ್ತಾರೆ. ಪುನಃ ಆ ಗುಡಿಸಲಲ್ಲಿ ಅದೇ ಬೆಳಕನ್ನ ನೋಡ್ತಾರೆ. ಅದು ತುಂಬಾ ಪ್ರಖರವಾಗಿತ್ತು, ಅತ್ತಿತ್ತ ಚಲಿಸ್ತಾ ಇತ್ತು. ನಾನು ತಡ ಮಾಡಲಿಲ್ಲ. ಆನಂತರ ಕೆಲ ಸಮಯದಲ್ಲೇ ಬೆಂಗಳೂರಿನಲ್ಲಿ ಧ್ಯಾನ ಕಲಿಸುವ ಸಲುವಾಗಿ ಒಂದು ಜಾಗವನ್ನು ಗೊತ್ತು ಮಾಡಿದೆ. ಒಬ್ಬ ಸ್ವಾಮಿಗಳಿಗೆ ತರಗತಿಯನ್ನು ಉದ್ಘಾಟಿಸುವಂತೆ ವಿನಂತಿಸಿ ಆಮಂತ್ರಣ ಪತ್ರವನ್ನು ಮುದ್ರಿಸಿ ಉದ್ಘಾಟನಾ ಸಮಾರಂಭಕ್ಕೆ ಕೆಲವು ಹಳೆಯ ಸ್ನೇಹಿತರು ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳನ್ನು ಆಹ್ವಾನಿಸಿದೆ. 1988ರ ಮೇ ತಿಂಗಳಲ್ಲಿ ನಾನು ಧ್ಯಾನ ತರಗತಿಗಳನ್ನು ಪ್ರಾರಂಭಿಸಿದೆ. ಹಾಗೆ ಅವರು ಧ್ಯಾನ ತರಗತಿಯನ್ನ ಪ್ರಾರಂಭ ಮಾಡ್ತಾರೆ. ಒಂದು ದಿನ ನಾನು ಬಸ್ನಲ್ಲಿ ಬೆಂಗಳೂರಿಗೆ ಹೋಗುತ್ತಿದ್ದೆ. ದಾರಿಯಲ್ಲಿ ಆಕಾಶದತ್ತ ನೋಡುತ್ತಿದ್ದಾಗ ಒಂದು ಮಿಂಚಿನ ಬೆಳಕನ್ನು ಕಂಡೆ. ಆ ಚಿನ್ನದ ಬೆಳಕಿನಲ್ಲಿ ಒಂದು ಹೆಸರು ಹೊಳೆಯುತ್ತಿದ್ದುದನ್ನು ಕಾಣಿಸಿತು. ಮಾನಸ. ಇದು ಋಷಿಗಳು ಕೊಟ್ಟ ಹೆಸರು ಎಂದು ನನಗೆ ತಿಳಿಯಿತು. ನಾನು ನಮ್ಮ ಗುಂಪಿಗೆ ಮಾನಸ ಸ್ಪಿರಿಚುವಲ್ ಫೌಂಡೇಶನ್ ಎಂದು, ವಾರ್ತಾಪತ್ರಕ್ಕೆ ಮಾನಸ ಪತ್ರ ಎಂದು ಹೆಸರಿಟ್ಟೆ. ಅದರ ನಂತರ ಅವರು ಮಾನಸ ಫೌಂಡೇಶನ್ ಅಂತ ಅವರೊಂದು ಹೆಸರನ್ನು ಇಟ್ಟು ಒಂದು ಕಡೆ ಪ್ರಾರಂಭ ಮಾಡ್ತಾರೆ. ಸಂಜೆ ಹೊತ್ತು ಸುಮಾರು 1 ಡಜನ್ ಜನ, ಅಂದ್ರೆ ಇವ್ರೇನ್ ಮಾಡ್ತಾರೆ, 1988ರ ಫೆಬ್ರವರಿ 1 ಅಮರರ ಜನ್ಮದಿನವಾಗಿತ್ತು. ಆ ದಿವಸ ಅವರು ಅವರ ಜಾಗಕ್ಕೆ ಮಾನಸ ಸ್ಪಿರಿಚುವಲ್ ಫೌಂಡೇಶನ್ ಅನ್ನು ಪ್ರಾರಂಭಿಸ್ಬೇಕು ಅಂತ ಹೇಳಿ ಕೆಲವು ಸ್ನೇಹಿತರನ್ನು ಕರೀತಾರೆ. 7 ಜನ ಬಂದಿರ್ತಾರೆ. ಅವರ ಒಂದು ಸಣ್ಣ ಮಗು ಬಂದಿರುತ್ತೆ. ಆ ಮಗು ಕೈನಲ್ಲಿ ವಾರ್ತಾಪತ್ರಿಕೆಯನ್ನ ಅದನ್ನ ಬಿಡಿಸ್ತಾರೆ, ರಿಬ್ಬನ್ ಕಟ್ ಮಾಡಿಸ್ತಾರೆ. ಆಮೇಲೆ ಅದರ ಬಿಡುಗಡೆ ಮಾಡಿಸಿ ಅಲ್ಲೇ ಅದನ್ನ ಅಂದ್ರೆ ಒಂದು ಇದರಲ್ಲಿ ಪ್ರಾರಂಭ ಮಾಡ್ತಾರೆ. ಮಾನಸ ಸ್ಪಿರಿಚುವಲ್ ಫೌಂಡೇಶನ್ ಮತ್ತು ಮಾನಸ ಪತ್ರವನ್ನ ಇವರು ಹೊರತರ್ತಾರೆ.
ಯಾವುದೇ ಸಮಯದಲ್ಲಿ ನನಗೆ ಸುಮಾರು 100 ವಿದ್ಯಾರ್ಥಿಗಳಿದ್ದು, ಹೀಗೆ ಅವರು ಪ್ರಾರಂಭ ಮಾಡಿದ್ಮೇಲೆ ತುಂಬಾ ಜನ ವಿದ್ಯಾರ್ಥಿಗಳು ಬರಕ್ ಶುರು ಮಾಡ್ತಾರೆ. 100 ಜನಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಯಾವಾಗ್ಲೂ ಇದ್ದೇ ಇರ್ತಾ ಇದ್ರು. ಅವ್ರ ಧ್ಯಾನ ಪ್ರಾರಂಭ ಮಾಡಿದ್ಮೇಲೆ ಅವ್ರ ಸಾಧನೆಗಳನ್ನ ಕೂಡ ಇವ್ರು ನೋಡ್ತಾ ಇದ್ರು. ಅವರಿಗೆ ಹೇಗೆ ಮಾರ್ಗದರ್ಶಿಸ್ಬೇಕು ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಾಗ್ತಿತ್ತು. ಚೆನ್ನಾಗಿ ಮಾರ್ಗದರ್ಶಿಸ್ತಾ ಇದ್ರು. ಈ 10 ವರ್ಷಗಳಲ್ಲಿ ಅಮರ ಮತ್ತಿತರ ಋಷಿಗಳ ನೆರವು ಮತ್ತು ಮಾರ್ಗದರ್ಶನದಲ್ಲಿ ನಾನು ಪ್ರಯೋಗಗಳಿಂದ ಹಲವಾರು ಹೊಸ ತಂತ್ರಗಳನ್ನು ರೂಪಿಸಲು ಸಾಧ್ಯವಾಯಿತು. ಅಮರರವರ ಬೋಧನೆ ಮತ್ತು ತಂತ್ರಗಳನ್ನು ನಾನು ಒಂದು ವಿನೂತನ ಮಾರ್ಗ, ಋಷಿಗಳ ಮಾರ್ಗವಾದ ಧ್ಯಾನ ಯೋಗವಾಗಿ ಬೆಳೆಸಿದೆ. ಅಂದ್ರೆ ಅವರಿಗೆ ಯಾವಾಗ್ಲೂ ಅಮರರು ಮತ್ತು ಋಷಿಗಳ ಸಂಪರ್ಕ ಸದಾ ಇವರೊಂದಿಗೆ ಇರ್ತಾ ಇತ್ತು. ಸಾಕಷ್ಟು ಘಟನೆಗಳು ಇವ್ರ ಜೀವನದಲ್ಲೂ ನಡೀತಾ ಹೋಗುತ್ತೆ. ಅದೆಲ್ಲ ಹೇಳಿದ್ರೆ ತುಂಬಾ ಹೊತ್ತಾಗೋದ್ರಿಂದ ನಾನು ಅದನ್ನ ಸಣ್ಣದಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ನನ್ನ ಆ ದಿನಗಳನ್ನು ಮೆಲುಕು ಹಾಕುವುದರ ಮೂಲಕ ನಾನು ಪ್ರಜ್ಞಾಪೂರ್ವಕವಾಗಿ ಹೇಳಲು ಪ್ರಯತ್ನಿಸುವುದೇನೆಂದ್ರೆ, ನಮಗೆ ತಿಳಿಯದ ಇನ್ನೊಂದು ಲೋಕವಿದೆ. ಇದನ್ನ ನಾವು ಮೊದಲು ಅರ್ಥ ಮಾಡಬೇಕು. ಮತ್ತು ಆ ಲೋಕದ ಜನರು ಇಲ್ಲಿನ ಜೀವನವನ್ನು ಬಹುಮಟ್ಟಿಗೆ ಪ್ರಭಾವಿಸಿ ದಾರಿ ತೋರಿ ಸಹಾಯ ಮಾಡಬಲ್ಲರು. ನಮ್ಮ ಸಾವಿನಾಚೆಗೂ ಬದುಕಿದೆ. ಈ ಬದುಕಿನೊಂದಿಗೆ ನಮ್ಮ ವ್ಯವಹಾರಗಳು ಮುಗಿಯುವುದಿಲ್ಲ. ನಮ್ಮನ್ನು ನಾವು ತಿದ್ದಿಕೊಳ್ಳದಿದ್ದರೆ, ನಮ್ಮ ಭಾವನೆಗಳು ಮತ್ತು ಆಲೋಚನೆಗಳನ್ನು ಉತ್ತಮಗೊಳಿಸಿಕೊಳ್ಳದಿದ್ದರೆ ಮತ್ತು ನಮ್ಮನ್ನು ನಾವೇ ಪರಿವರ್ತಿಸಿಕೊಳ್ಳದಿದ್ದರೆ, ಮುಂದಿನ ಜನ್ಮದಲ್ಲಿ ಅಥವಾ ಎಷ್ಟೇ ಜನ್ಮಗಳಲ್ಲಾದರೂ ನಮ್ಮ ದುಃಖ ಮತ್ತು ನೋವಿನ ಬದುಕಿನಿಂದ ನಾವು ಬಿಡುಗಡೆ ಹೊಂದಲಾರೆವು. ಅಲ್ಲದೆ ನಮ್ಮ ತರ್ಕದ ನಿಲುಕಿಗೆ ಮೀರಿದಂತ ಎಷ್ಟೆಲ್ಲಾ ಸಂಗತಿಗಳಿವೆ. ನಾವು ತರ್ಕ ಮಾಡ್ತೀವಿ. ಹೇಗೆ ಅಂತಂದ್ರೆ, ನಾವೀಗ ಬಾಹ್ಯದಲ್ಲಿ ಭೌತಿಕವಾಗಿ ನೋಡುವಂತ ಜೀವನವನ್ನ ಮಾತ್ರ ನೋಡ್ತಾ ನಾವು ಅನ್ಕೊಳ್ತೀವಿ ಇದು ಇಷ್ಟೇ ಅಂತ. ಆದ್ರೆ ಅಲ್ಲ, ಅದಕ್ಕೂ ಮೀರಿದಂತ ಜೀವನ ಇದೆ ಅನ್ನೋದನ್ನ ಇವರು ಅರಿತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ. ಚಿಕ್ಕಗುಬ್ಬಿಯ ಹತ್ತಿರ ನಾನು ಖರೀದಿಸಿದ ನಿವೇಶನದಲ್ಲಿ ಒಂದು ಚಿಕ್ಕ ಮನೆ ತಲೆ ಎತ್ತತೊಡಗಿತು. ಹಿಂದಿನಂತೆ ಅದು ಹಳ್ಳಿಯಿಂದ ದೂರದಲ್ಲಿ ಏಕಾಂತದಲ್ಲಿತ್ತು. ಒಂದು ದಿನ ಧ್ಯಾನ ಮಾಡುತ್ತಿದ್ದಾಗ ನಾನೊಂದು ದರ್ಶನವನ್ನು ಕಂಡೆ. ಅದರಲ್ಲಿ ನಮ್ಮ ನಿವೇಶನ ಮತ್ತು ಅದರಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ವಿಶಾಲವಾದ ವೇದಿಕೆಯನ್ನು ನೋಡಿದೆ. 100ಕ್ಕೂ ಹೆಚ್ಚು ಯುವಜನರು ಶಿಸ್ತಾಗಿ ಯೋಗಾಸನದಲ್ಲಿ ಕುಳಿತಿದ್ದರು. ಒಬ್ಬ ವ್ಯಕ್ತಿ ಅವರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ. ಅದೊಂದು ಗುರುಕುಲ ತರಗತಿಯಂತೆ ಇದ್ದತ್ತಿತ್ತು. ಆ ವ್ಯಕ್ತಿ ಪರಿಚಿತನಂತೆ ಕಂಡ. ಅವನ ಮುಖ, ಹೌದು, ಅದು ನನ್ನ ಮುಖದಂತೆಯೇ ಇತ್ತು. ಅದು ನಾನಾಗಿದ್ದೆ. ಅಮರ ನನಗೆ ಹೇಳಿದ್ದು ನೆನಪಾಯಿತು. ನೀವು ಕಳೆದ ಕಾಲಚಕ್ರದಲ್ಲಿ 51,000 ವರ್ಷಗಳ ಹಿಂದೆ ಇಲ್ಲಿದ್ದಿರಿ. ನೀವೇ ಈ ಕೆಲಸವನ್ನು ಪ್ರಾರಂಭಿಸಿದಿರಿ. ಆವಾಗ ಇವ್ರಿಗೆ ಅನ್ಸತ್ತೆ, ನಾನು ಉಳಿದು ಕೆಲಸ ಮಾಡಲು ಸರಿಯಾದ ಜಾಗವನ್ನೇ ಆರಿಸಿದ್ದೀನಿ ಅಂತ ಇವ್ರಿಗೆ ಅರ್ಥ ಆಗತ್ತೆ. 1993ರ ಮಧ್ಯದಲ್ಲಿ ನಾನು ತಪೋನಗರಕ್ಕೆ ಸ್ಥಳಾಂತರಗೊಂಡೆ. 1993-95ರಲ್ಲಿ ತಪೋನಗರ ಬೆಂಗಳೂರಿನಿಂದ 20 ಕಿಲೋಮೀಟರ್ ದೂರದ ಚಿಕ್ಕಗುಬ್ಬಿ ಹಳ್ಳಿಯ ಬಳಿ ಇರುವ ಒಂದು ಸಣ್ಣ ಬಡಾವಣೆ. ನಗರದಿಂದ ಬರುವ ಬಸ್ಸುಗಳು ಅಲ್ಲಿ ನಿಲ್ತಾ ಇದ್ವು. ಋಷಿಗಳು ಈ ಸ್ಥಳವನ್ನ ತಪೋನಗರ ಎಂದು ಕರೆದಿದ್ದಾರೆ. ಅಂದರೆ ಇದು ತಪಸ್ಸು ಮತ್ತು ಧ್ಯಾನವೇ ಮುಖ್ಯ ಚಟುವಟಿಕೆ ಆಗಿರುವ ಸ್ಥಳ. ನಗರ ಜೀವನಕ್ಕೆ ಹತ್ತಿರದಲ್ಲಿದ್ದರೂ ತಪೋನಗರ ಶಾಂತಿ ನೆಮ್ಮದಿಗಳಿಂದ ಸಮೃದ್ಧವಾಗಿದೆ. ಇದು ತಪಸ್ಸು ಮಾಡಲು ಆಯ್ಕೆ ಮಾಡಲಾಗಿರುವ ಸ್ಥಳ. ಹಿಂದಿನ ಯುಗಚಕ್ರದಲ್ಲಿ ತಪೋನಗರು ಬೆಂಗಳೂರಿನ ಭಾಗವಾಗಿತ್ತೆಂದು ಅಮರ ನಮಗೆ ತಿಳಿಸಿದ್ದರು. ಬೆಂಗಳೂರಿನ ಜನ ತಮ್ಮ ಮನಃಶುದ್ಧಿಗಾಗಿ ಇಲ್ಲಿಗೆ ಬರುತ್ತಿದ್ದರು. ಹಿಂದಿನ ಚಕ್ರದಲ್ಲಿ ಕೂಡ ಋಷಿಗಳು ಮನಸ್ಸನ್ನು ಶುದ್ಧಗೊಳಿಸುವ ಮುಖ್ಯ ಉದ್ದೇಶದಿಂದ ಬ್ರಹ್ಮಲೋಕದ ವಿಶೇಷ ಚೈತನ್ಯಗಳನ್ನು ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದರು. ಆಗ ಕೂಡ ಹೊಸ ಯುಗದ ಅಗತ್ಯಕ್ಕಾಗಿ ಉನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಲು ಸಪ್ತಋಷಿಗಳು ಇಲ್ಲಿ ತಮ್ಮ ಕೇಂದ್ರವನ್ನು ಸ್ಥಾಪಿಸಿದ್ದರು. ಭವಿಷ್ಯದಲ್ಲಿ ಈ ಭೂಮಿಯು ನಿಧಾನವಾಗಿ 2 ಡಿಗ್ರಿಗಳಷ್ಟು ವಾಲುವುದೆಂದು ಅಮರ ನನಗೆ ಹೇಳಿದ್ದರು. ಇದರಿಂದ ಉತ್ತರ ಧ್ರುವದ ಮಂಜು ಗಡ್ಡೆಯು ಕರಗಿ ಹಿಮಾಲಯವು ಸಮುದ್ರದಡಿಯಲ್ಲಿ ಮುಳುಗುತ್ತದೆ. ಈ ಸಮುದ್ರವು ಇಡೀ ಉತ್ತರ ಭಾರತವನ್ನು ಆವರಿಸುತ್ತದೆ. ಆಗ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ದಿವ್ಯ ಅಂಶಗಳನ್ನು ದಕ್ಷಿಣಕ್ಕೆ ತಪೋನಗರಕ್ಕೆ ಸ್ಥಳಾಂತರಿಸಲಾಗುತ್ತದೆ. ತಪೋನಗರವು ಭವಿಷ್ಯದ ತ್ರಿವೇಣಿ ಸಂಗಮವಾಗುತ್ತದೆ. ಭವಿಷ್ಯದಲ್ಲಿ ಆಧ್ಯಾತ್ಮ ವಿಜ್ಞಾನಗಳ ಒಂದು ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ತಲೆ ಎತ್ತುತ್ತದೆ. ಋಷಿಗಳು ಜನ್ಮ ತಳೆದು ಇಲ್ಲಿ ಬಂದು ಸೇರುತ್ತಾರೆ. 21ನೇ ಶತಮಾನದ ಆದಿಭಾಗದಲ್ಲಿ ಕೃಪಾಚಾರ್ಯರು ತಮ್ಮ ಆಶ್ರಮವನ್ನು ಇಲ್ಲಿಗೆ ಸ್ಥಳಾಂತರಿಸುತ್ತಾರೆ. ಭಗವಾನ್ ಕಲ್ಕಿ ತಮ್ಮ ಕಾರ್ಯವನ್ನು ಮುಗಿಸಿದ ನಂತರ ಹಿಮಾಲಯದಲ್ಲಿ ಋಷಿಗಳು ಈಗಾಗಲೇ ಆರಿಸಿ ಸಿದ್ಧಗೊಳಿಸಿರುವ ಸ್ಥಳದಲ್ಲಿ ವಿಶ್ರಮಿಸುವ ಮೊದಲು ಇಲ್ಲಿಗೆ ಖುದ್ದಾಗಿ ಬರುತ್ತಾರೆ. ಅಮರ ತಪೋನಗರದ
ಬಗ್ಗೆ ಇನ್ನೂ ಬಹಳಷ್ಟು ಸಂಗತಿಗಳನ್ನು ತಿಳಿಸಿದ್ದರು. ತಪೋನಗರವೆಂದರೆ ನಾವೀಗ ವಾಸಿಸುತ್ತಿರುವ ಸ್ಥಳವಾಗಲಿ ಅಥವಾ ನಿಧಾನವಾಗಿ ಬೆಳೆಯುತ್ತಿರುವ ಚಿಕ್ಕ ಬಡಾವಣೆಯಾಗಲಿ ಅಲ್ಲ. ಅದು ನಮ್ಮ ಜಾಗದ ಜೊತೆಗೆ ಮನೋವತಿ ಮತ್ತು 3 ಹಳ್ಳಿಗಳನ್ನು ಸುತ್ತುವರೆದ ಸುಮಾರು 1.5 ಕಿಲೋಮೀಟರ್ ವ್ಯಾಸಾರ್ಧದ ವಿಶಾಲವಾದ ಸ್ಥಳ. ನಾವು 1993ರಿಂದ ಪ್ರಾರಂಭಿಸಿ ಒಂದು ದೊಡ್ಡ ಗೋಲಾಕಾರದ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ವಲಯವನ್ನು ಇಲ್ಲಿ ನಿರ್ಮಿಸಿದ್ದೇವೆ. ಋಷಿಗಳು ಇದಕ್ಕೆ ಮಾನಸಿ ವಲಯ ಎಂದು ಹೆಸರಿಟ್ಟಿದ್ದಾರೆ. ಆ ವಲಯದ ಉಸ್ತುವಾರಿಗೆ ಅವರು ಒಬ್ಬ ದೇವತೆಯನ್ನು ಕರೆತಂದು ಆಕೆಗೆ ಮಾನಸಿ ಎಂದು ಹೆಸರಿಟ್ಟಿದ್ದಾರೆ. ಕಾಲಕಾಲಕ್ಕೆ ಇತರ ಲೋಕಗಳಿಂದ ಇಲ್ಲಿಗೆ ಬಂದು ವಿಶಿಷ್ಟ ಋಷಿಗಳು ಮತ್ತು ನಮ್ಮ ಋಷಿಗಳು ಇಲ್ಲಿ ವಿವಿಧ ಲೋಕಗಳ ಚೈತನ್ಯಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಶಂಬಲದ ನಿರ್ಮಾಣಕ್ಕೆ ನೆರವಾಗುವ ಪರಿಸ್ಥಿತಿಗಳನ್ನುಂಟು ಮಾಡಲು ಋಷಿಗಳು ಶಂಬಲದ ಚೈತನ್ಯಗಳನ್ನು ತಂದಿದ್ದಾರೆ. ತಪೋನಗರವು ತಪಸ್ಸಿನ ನೆಲವಾಗಿ ಹೊಸ ಯುಗದ ದಾರಿದೀಪವಾಗಿ ಬೆಳಗುತ್ತದೆ. ಈ ತಪೋನಗರದಲ್ಲಿ ನಾನು ಚಿಕ್ಕ ಮನೆಯನ್ನು ಕಟ್ಟಿಸಿದೆ, ಜೊತೆಗೆ ಒಂದು ಧ್ಯಾನ ಸಭಾಂಗಣವನ್ನು ಕಟ್ಟಿಸಿದೆ. 1994ರ ಜನವರಿಯಿಂದ ತಪೋನಗರದಲ್ಲಿ ಧ್ಯಾನ ತರಗತಿಗಳು ಪ್ರಾರಂಭಿಸಿದೆ. ಜನರು ತರಗತಿಗಳಿಗಾಗಿ, ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ಮತ್ತು ಸುಮ್ಮನೆ ದೀರ್ಘಕಾಲ ಧ್ಯಾನಿಸುವ ಸಲುವಾಗಿ ತಪೋನಗರಕ್ಕೆ ಬರತೊಡಗಿದರು. ತಪೋನಗರವು ಜೀವ ತಳೆಯಿತು. ಅಂದ್ರೆ ಇವರು ಬೆಂಗಳೂರಿನಲ್ಲಿ ನಡೆಸ್ತಾ ಇತ್ತಲ್ಲ ಧ್ಯಾನ ಮಂದಿರ, ಅಲ್ಲಿ ಕೆಲವರು ಇವರ ಒಳ್ಳೆ ಶಿಷ್ಯರು ಇರ್ತಾರೆ, ಅವ್ರಿಗೆ ನಡೆಸ್ಲಿಕ್ಕೆ ಕೊಟ್ಬಿಟ್ಟು ಇವರು ತಪೋನಗರದಲ್ಲೇ ಉಳ್ಕೊಳ್ತಾರೆ. ಅಮರ ನನ್ನ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ರು. ಅವರು ನನ್ನ ಪ್ರತಿಯೊಂದು ವಿವರದಲ್ಲೂ ಮಾರ್ಗದರ್ಶಿಸುತ್ತಿದ್ರು. ತಪೋನಗರ ಮತ್ತು ಬೆಂಗಳೂರಿನ ಕೇಂದ್ರಗಳ ಪ್ರತಿಯೊಂದು ತರಗತಿಗೂ ಅವರು ಹಾಜರಾಗ್ತಿದ್ರು. ಇವರು ಅಲ್ಲಿ ಹೋದಾಗ್ಲೂ ಅಮರ ಪ್ರೆಸೆನ್ಸ್ ಅನ್ನ ಇವರು ಫೀಲ್ ಮಾಡ್ತಾ ಇರ್ತಾರೆ. ಅವರು ಬೇರೆ ಭೂಮಿಗಳಿಂದ ಕರೆತಂದ ವಿಶಿಷ್ಟ ಋಷಿಗಳು ಸೂಕ್ಷ್ಮ ವಲಯದಲ್ಲಿ ಹೋಮಗಳನ್ನು, ಯಜ್ಞಗಳನ್ನು ನಡೆಸಿ ತಪೋನಗರದ ಆಧ್ಯಾತ್ಮಿಕ ವಲಯನ್ನು ಸಶಕ್ತಗೊಳಿಸಿದರು. ಹೀಗಿರ್ಬೇಕಾದ್ರೆ 1993ರಲ್ಲಿ ನಾನು ಹೊರಜಗತ್ತಿನಿಂದ ತಪೋನಗರಕ್ಕೆ ಮರಳಿ ಬಂದ ಮೇಲೆ ಇದ್ದಕ್ಕಿದ್ದಂತೆ ನನ್ನೊಳಗೆ ಅನೇಕ ದ್ವಾರಗಳು ತೆರೆದುಕೊಂಡವು. ನನಗೆ ಅನೇಕ ಸಂಗತಿಗಳ ದರ್ಶನವಾಯಿತು. ನಾನು ತಪೋನಗರದ ಹೊರಗೆ ಕಳೆದ ಎಲ್ಲಾ ವರ್ಷಗಳು ವ್ಯಕ್ತವಾಗಿರದೆ ನನ್ನನ್ನು ಸಿದ್ಧಗೊಳಿಸಲು ನೆರವಾದವೆಂದು ತಿಳಿಯಿತು. ಎಲ್ಲ ನೋಡಿ, ಪ್ರತಿಯೊಂದು ಕೂಡ ನಮ್ಗೆ ಕಷ್ಟ ಅನ್ಕೊಳ್ತೀವಿ. ಆ ಕಷ್ಟ ಕೂಡ ನಮ್ಮ ಮುಂದಿನ ಅಭ್ಯುದಯಕ್ಕಾಗೇ ಇರುತ್ತೆ. ನನ್ನನ್ನು ಸಿದ್ಧಗೊಳಿಸಲು ನೆರವಾದವೆಂದು ತಿಳಿಯಿತು. ನಾನು 50ಕ್ಕೂ ಹೆಚ್ಚು ವರ್ಷಗಳನ್ನು ಹೊರಜಗತ್ತಿನಲ್ಲಿ ಕಳೆದಿದ್ದೆ. 1994 ಜನವರಿ 23ರಂದು ನಾನು ಧ್ಯಾನ ಮಾಡುತ್ತಿದ್ದಾಗ ನನಗೊಂದು ಅಸಾಧಾರಣವಾದ ದರ್ಶನವಾಯಿತು. ಅದರಲ್ಲೂ ನಾನೊಬ್ಬ ಋಷಿ ಎಂದು ನನಗೆ ತಿಳಿಯಿತು. ಇವರನ್ನ ಇವರೇ ನೋಡ್ಕೊಳ್ತಾರೆ, ಅವರು ಋಷಿಯಾಗಿದ್ರು ಹಿಂದೆ ಅನ್ನೋದನ್ನ ಕೂಡ ಇವರು ನೋಡ್ಕೊಳ್ತಾರೆ. ಹೀಗಿರುವಾಗ 1994ರ ಫೆಬ್ರವರಿ 1 ಅಮರರ ಜನ್ಮದಿನವಾಗಿತ್ತು. ನಮ್ಮೆಲ್ಲ ಸಾಧಕರು ಆ ದಿನ ಒಟ್ಟಾಗಿ ವಿಶೇಷವಾಗಿ ಧ್ಯಾನ ಮಾಡಿದೆವು. ತಪೋನಗರದಲ್ಲಿ ಯಾವುದೇ ಮುಖ್ಯ ಸಂದರ್ಭವನ್ನು ನಾವು ಹೀಗೆ ವಿಶೇಷವಾದ ಧ್ಯಾನದ ಮೂಲಕ ಆಚರಿಸ್ತಾ ಇದ್ವಿ. ಭಗವಾನ್ ಕಲ್ಕಿ ನಮ್ಮ ವಿಶೇಷ ಅತಿಥಿಯಾಗಿದ್ರು. ಋಷಿಗಳು ಅವರಿಗೆ ವಿಶಿಷ್ಟ ಚೈತನ್ಯಗಳನ್ನು ಅರ್ಪಿಸಿ ಕೆಲವು ಅಸಾಧಾರಣವಾದ ಉಪಕರಣಗಳನ್ನು ಉಡುಗೊರೆಯಾಗಿ ನೀಡಿದರು. ಆ ಸಮಯದಲ್ಲಿ ಒಂದು ಸೂಕ್ಷ್ಮ ಉಪಕರಣವನ್ನು ನನ್ನ ಶರೀರದಲ್ಲಿಯೂ ಹೊಂದಿಸಿಡಲಾಯಿತು. ಅಂದ್ರೆ ಕೃಷ್ಣಾನಂದರ ಶರೀರದಲ್ಲೂ ಕೂಡ ಹೊಂದಿಸ್ತಾರೆ. ನನಗೆ ಪ್ರತಿ ರಾತ್ರಿ ಭಗವಾನ್ ಕಲ್ಕಿಯನ್ನು ಸಂಪರ್ಕಿಸಿ ಪ್ರಳಯದ ಚೈತನ್ಯಗಳನ್ನು ಬಿಡುಗಡೆ ಮಾಡುವ ಕೆಲಸದಲ್ಲಿ ಅವರಿಗೆ ನೆರವಾಗಲು ಸೂಚಿಸಲಾಯಿತು. ಈ ಕಾರ್ಯ ಮುಂದುವರೆದಂತೆ ಈ 3 ವರ್ಷಗಳ ಅವಧಿಯಲ್ಲಿ ಇನ್ನಷ್ಟು ಉಪಕರಣಗಳು ನನಗೆ ತೊಡಗಿಸಲಾಯಿತು. ಈ ಉಪಕರಣಗಳನ್ನು ಹೊಂದಿಸಿರುವುದು ನನ್ನ ಸೂಕ್ಷ್ಮ ಶರೀರದಲ್ಲ, ನನ್ನ ಅತಿ ಸೂಕ್ಷ್ಮ ಶರೀರದಲ್ಲಿ. ನನ್ನ ಸೂಕ್ಷ್ಮ ಶರೀರವಾಗಲಿ ಅದರಲ್ಲಿರುವ ಉಪಕರಣವಾಗಲಿ ಹಾನಿಗೊಳ್ಳುವ ಸಾಧ್ಯತೆಗಳಿವೆ. ಆದರೆ ಋಷಿಗಳಲ್ಲದೆ ಬೇರ್ಯಾರೂ ನನ್ನ ಅತಿ ಸೂಕ್ಷ್ಮ ಶರೀರದ ಉಪಕರಣವನ್ನು ಮುಟ್ಟಲು ಸಾಧ್ಯವಿರಲಿಲ್ಲ. ಅಂದಿನಿಂದ ನಾನು ಸಾಧಕರಿಗೆ ಮತ್ತು ಇತರ ಜ್ಯೋತಿ ಕಾರ್ಯಕರ್ತರಿಗೆ ಸೂಕ್ಷ್ಮ ಲೋಕದ ಕೆಲಸಗಳಲ್ಲಿ ತರಬೇತಿ ಕೊಡಲಾರಂಭಿಸಿದೆ. ಕೆಲವೊಮ್ಮೆ ಅವರನ್ನು ಶಂಬಲಕ್ಕೆ ಕರೆದೊಯ್ಯತೊಡಗಿದೆ. ಊರ್ಧ್ವ ಲೋಕಗಳಿಂದ ಚೈತನ್ಯಗಳನ್ನು ಕೆಳತಂದು ಅವುಗಳನ್ನು ಭೂಮಿಯಲ್ಲಿ ಹಂಚುವ ಕೆಲಸಗಳನ್ನು ಸ್ವತಂತ್ರವಾಗಿ ಮಾಡಿದೆ. ಇನ್ನು ಹಲವಾರು ಸ್ವತಂತ್ರ ಕಾರ್ಯಗಳನ್ನು ಕೈಗೆತ್ತಿಕೊಂಡೆ. ಅಂದ್ರೆ ಇವರು ಪ್ರಬುದ್ಧರಾಗ್ತಾ ಹೋಗ್ತಾರೆ, ಅಮರರಾಗಿ ಬೆಳೀತಾ ಹೋಗ್ತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದೊಂದೇ ಹೆಜ್ಜೆ ಇಡ್ತಾ ತುಂಬಾ ಒಂದು ಉತ್ಕೃಷ್ಟ ಸ್ಥಿತಿಗೆ
ಇವರು ಕೂಡ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಹಲವಾರು ಸಾಧಕರ ನೋವುಗಳನ್ನ ಅದನ್ನೆಲ್ಲ ಬಗೆಹರಿಸ್ತಾ ಹೋಗ್ತಾರೆ. ಎಷ್ಟು ಅಂದ್ರೆ ಸಂಪೂರ್ಣ ಪ್ರಬುದ್ಧರಾಗ್ತಾ ಹೋಗ್ತಾ ಇರ್ತಾರೆ ಇವರು. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಹಾಗೆ ಅವರು ಅವರ ಹಿಂದಿನ ಇಷ್ಟು ದಿವಸಗಳ ಎಲ್ಲವನ್ನ ಅವ್ರು ನೋಡ್ತಾ ಹೋಗ್ತಾರೆ. ನೋಡ್ತಾ ಹೋಗ್ತಾ ಅವ್ರು ಅನ್ಕೊಳ್ತಾರೆ, ಎಷ್ಟು ದಿವಸಗಳು ಹೇಗ್ ಕಳೆದೋಯ್ತು ನಂದು ಅಂತ ಆ ಕೋಣೆಯಲ್ಲಿ ಒಬ್ಬನೇ ಕುಳಿತು ಯೋಚಿಸ್ತಾರೆ ಅವರು. ಹೊಸ ಯುಗ ಸದ್ಯದಲ್ಲಿಯೇ ಉದಯಿಸಲಿದೆ ಎಂದು ನನಗೆ ಅರಿವಾಗುತ್ತದೆ. ಋಷಿಗಳು ಅದಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ನಾವು ಅವಾಸ್ತವಿಕವಾದದ್ದನ್ನು ಹಿಂಬಾಲಿಸುವುದರಲ್ಲಿ ವೇಳೆ ಕಳೆಯದೆ ನಮ್ಮನ್ನು ತೆರೆದುಕೊಂಡು ಎದ್ದೇಳ್ಬೇಕು. ಅವರಿಗೆ ಅರ್ಥ ಆಗುತ್ತೆ. ಹೇಗೆಂದ್ರೆ ನಾನು ಇನ್ನೂ ಈ ತರನೇ ಇರೋದಲ್ಲ, ಅಂದ್ರೆ ಪ್ರತಿಯೊಂದನ್ನು ಕೂಡ ಇವರು ಇವಾಗ ಸಂಪೂರ್ಣ ಸ್ವತಂತ್ರರಾಗಿ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋಗ್ತಾರೆ. ತಪೋನಗರದಿಂದ ನಮ್ಮ ಕೆಲಸವೆಂದರೆ ಜನರಿಗೆ ತಮ್ಮೊಳಗಿನ ದೈವತ್ವವನ್ನು ಬೆಳಕಿಗೆ ತರುವುದರಲ್ಲಿ ನೆರವಾಗುವುದು, ಅವರಿಗೆ ತಮ್ಮ ಬದುಕನ್ನು ಸಕಾರಾತ್ಮಕಗೊಳಿಸಿಕೊಳ್ಳಲು ಸಹಾಯ ಮಾಡುವುದು ಮತ್ತು ಇಲ್ಲಿ ನೆಮ್ಮದಿಯಾದ ಜೀವನವನ್ನು ನಡೆಸಿದ ನಂತರ ಅವರನ್ನು ಅಂತಿಮ ಸ್ವಾತಂತ್ರ್ಯವಾದ ಮುಕ್ತಿಗೆ ಮಾರ್ಗದರ್ಶಿಸುವಂತ ಜಾಗ ಆಗಿರುತ್ತೆ ತಪೋನಗರ. ಯಾವುದೇ ಗೊಂದಲದ ಸಮಯದಲ್ಲಿ ಇಲ್ಲಿ ಸ್ಪಷ್ಟವಾದ ಆಧ್ಯಾತ್ಮಿಕ ಮಾರ್ಗದರ್ಶನ ದೊರೆಯುತ್ತದೆ. ಇದು ತಪಸ್ಸು ಮಾಡಲು ಇರುವಂತಹ ಸ್ಥಳ. ನಾವಿಲ್ಲಿ ಬೆಳಕನ್ನು ಸುಲಭವಾಗಿ ಕಂಡುಕೊಳ್ಳಬಹುದು. ಮಹಾನ್ ಗುರುಗಳಾದ ಋಷಿಗಳು ಯಾರನ್ನಾದರೂ ಬೆಳಕಿನಡೆಗೆ ಮುನ್ನಡೆಸುತ್ತಾರೆ. ಅವರೇ ನಮ್ಮೆಲ್ಲರ ಬೆಳಕಿಗೆ ಬಾಗಿಲುಗಳು. ಅಂದ್ರೆ ಅವರು ಹೇಳ್ತಾರೆ, ಮಹರ್ಷಿಗಳು ಚಿರಂಜೀವಿಗಳು. ಅವರ ಆತ್ಮ ಈ ಜಗತ್ತಿನ ಒಳಿತಿಗಾಗಿ ಸದಾ ಕಾರ್ಯಶೀಲವಾಗಿರುತ್ತದೆ. ಕೆಲವೊಮ್ಮೆ ಸೂಕ್ಷ್ಮದಲ್ಲೂ ಕೆಲವೊಮ್ಮೆ ಸ್ಥೂಲದಲ್ಲೂ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಋಷಿ ಕಾರ್ಯ ನಿರಂತರವಾಗಿ ನಮಗ ಅರಿವಿಲ್ಲದಂತೆಯೇ ಸಾಗುತ್ತಲೇ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರೇನ್ ಹೇಳ್ತಾರೆ, ಪ್ರತಿಯೊಂದು ಕಾರ್ಯ ಕೂಡ ನಾವು ಅಥವಾ ನಾನು ಮಾಡ್ತೀನಿ ಅನ್ನೋದು ಇಲ್ಲದ ಬಿಟ್ಟಾಗ ಒಬ್ಬರ ಒಂದು ಗೈಡೆನ್ಸ್ ಅಲ್ಲಿ, ಅಂದ್ರೆ ಅಮರ ಋಷಿಗಳು ಇವರಿಗೆ ಯಾವತ್ತೂ ಸಹಾಯಕರಾಗಿರ್ತಾರೆ. ಅವರ ಸಹಾಯದಿಂದ ಅವ್ರು ಕೆಲಸ ಮಾಡ್ತಾ ಹೋದಾಗ ಅವರಿಗೆ ಅರಿವಾಗುತ್ತೆ, ನಾನೇನು ಮಾಡ್ತಾ ಇಲ್ಲ, ನಾನು ಹಿಂದಿನ ಜನ್ಮದಲ್ಲಿ ಋಷಿಯಾಗಿದ್ದೆ, ನಾನು ಸಾಕಷ್ಟು ಸಾಧಕರಿಗೆ ಧ್ಯಾನವನ್ನು ಕಲಿಸ್ತಾ ಇದ್ದೆ ಎಂಬ ಅರಿವು ಅವರಿಗೆ ಆಗತ್ತೆ. ಅರಿವಾದ ನಂತರ ಅವರು ಸಂಪೂರ್ಣ ಅದರಲ್ಲಿ ಅವರಿಗೆ ಕೂಡ ಸೂಕ್ಷ್ಮ ಶರೀರಗಳಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಅನುಕೂಲ ಕೂಡ ಆಗತ್ತೆ. ಈ ರೀತಿಯಲ್ಲಿ ಕೃಷ್ಣಾನಂದರು ಅಮರರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ವಿಷಯವನ್ನ ಹೇಳ್ತಾ ಇಂದಿನ ಸ್ವಾಧ್ಯಾಯದೊಂದಿಗೆ 8ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿಗೆ ಅಮರರ ನೆನಪಿನೊಂದಿಗೆ ನಾವು ಈ ಸ್ವಾಧ್ಯಾಯವನ್ನು ಮುಗಿಸೋಣ. ಕೃಷ್ಣಾನಂದರೊಂದಿಗೆ ಅಮರರೊಂದಿಗೆ ಈ ಧ್ಯಾನ ಸಾಧನೆಯನ್ನು ನಾವು ಮಾಡ್ತಾ ಮುಂದುವರಿಯೋಣ ಅಂತ ಹೇಳ್ತಾ ಈ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ನನಗೆ ಇಲ್ಲಿವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮತ್ತು ನನ್ನೊಂದಿಗೆ ಸಹಕರಿಸಿ ಕುಳಿತು ಕೇಳಿದ ಎಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.